तमेव परिहर्तुमयं प्रवृत्तः अधुनाम् अयं ಭೂಯಃ ಪ್ರವೃತ್ತಃ. ಇಲ್ಲಿಂದ ಆರಂಭ ಮಾಡಿ ಗ್ರಂಥಕರ್ತೃಗಳು ಸ್ವಲ್ಪ ವಿಶೇಷವಾಗಿ ತಿಳಿಸಿಕೊಡುವ ಉದ್ಯಮ ಮಾಡುತ್ತಾರೆ. ಹೇಗಿದ್ದಾರೆ ಗ್ರಂಥದ ಕರ್ತೃಗಳು? ಅಜ್ಞಾನಂ ಉಜ್ಜಿತುಮನ, ಜೀವ ಮತ್ತು ಕರ್ಮಗಳ ಏಕತ್ವ ಬುದ್ಧಿ ರೂಪದ ಮಿಥ್ಯಾತ್ವ ಭಾವವು ಬಿಟ್ಟು ಹೋಗುವಂಥ ಅಭಿಪ್ರಾಯವುಳ್ಳವರಿದ್ದಾರೆ. ಏನನ್ನು ಹೇಳಲು ಬಯಸುತ್ತಾರೆ? ಎಷ್ಟು ಪರದ್ರವ್ಯ ರೂಪ ಪರಿಗ್ರಹವಿದೆ ಅದನ್ನು ಭಿನ್ನ ಭಿನ್ನ ನಾಮಗಳ ವಿವರಣೆ ಸಹಿತವಾಗಿ ಬಿಡುವ ಸಲುವಾಗಿ ಅಥವಾ ಬಿಡಿಸುವ ಸಲುವಾಗಿ ಇಲ್ಲಿಯವರೆಗೆ ಹೇಳಿದ್ದಾರೆ. ಅದು ಏನನ್ನು ಹೇಳಿದ್ದಾರೆ? ಇಲ್ಲಿಯವರೆಗೆ ಏನನ್ನು ಹೇಳಿದ್ದಾರೆ ಅದು ಹೀಗಿದೆ. ಎಷ್ಟು ಪುದ್ಗಲ ಕರ್ಮದ ಉಪಾಧಿ ರೂಪ ಸಾಮಗ್ರಿ ಇವೆ. ಆಯ್ತಾ ನಿಮಗೆ? ಪುದ್ಗಲ ಕರ್ಮದ ಉಪಾಧಿ ರೂಪ ಸಾಮಗ್ರಿ ಅರ್ಥಾತ್ ಜೀವದ ಪರಿಣಾಮಗಳೇ. ಅವುಗಳ ಕಾರಣದಿಂದ, ಅವುಗಳ ನಿಮಿತ್ತದಿಂದ ಈ ಜೀವದಲ್ಲಿ ಅಂಥದ್ದು ಉಪಾಧಿ ಉಂಟಾಗಿದೆ. ಅರೆ, ಅನ್ಯ ಯಾವ ದ್ರವ್ಯ ಈ ಜೀವನಿಗೆ ಉಪಾಧಿ ರೂಪ ಆಗೋದನ್ನು ಸಾಧ್ಯ ಇಲ್ಲ. ಅವುಗಳನ್ನು ಅನುಕೂಲ ಅಂಥೇಳಿ ತಿಳಿಯೋದು, ಅವುಗಳನ್ನು ಪ್ರತಿಕೂಲ ಅಂಥೇಳಿ ತಿಳಿಯೋದು ಉಪಾಧಿ ಇದೆ ನೋಡ್ರಿ. ಇಲ್ಲಿ ಆಚಾರ್ಯ ಅಮೃತಚಂದ್ರದೇವ ಈ ಆಚಾರ್ಯ ಕುಂದುಕುಂದ ದೇವರ ಭಗವತ್ ಸ್ವರೂಪರಾದಂಥ ಕುಂದುಕುಂದ ದೇವರ ಗಾಥೆಗಳ ಕುರಿತಾಗಿ ಯಾವ ಭಾವ ಉಕ್ಕಿ ಬರ್ತಾ ಇದೆ ಅಲ್ಲ, ಅದನ್ನು ಕೂಡ ಅವರ ಜ್ಞಾನ ಉಪಾಧಿ ಅಂಥೇಳಿ ತಿಳಿತಾ ಇದ್ದೀರಿ. ಏನು ಮಾಡೋದು? ಬಹಳ ಸ್ವಾಧೀನ, ಬಹಳ ಒಳಗ, ಬಹಳ ಅರ್ಥಾತ್ ಸಂಪೂರ್ಣ ನಿರಪೇಕ್ಷ ಜೀವದ ಪರಿಣಮನ, ಜೀವದ ಆಶ್ರಯದಿಂದ ಜೀವರೂಪವಾಗಿ ಆಗುವುದೇನಿದೆ ಅದು ಧರ್ಮ ಇದೆ. ಅದನ್ನು ಹೊರತುಪಡಿಸಿ ಜೀವದ್ದೇ ಪರಿಣಮನ ಅನ್ಯದ ಆಶ್ರಯದಿಂದ ಬೇರೊಂದು ಅನ್ಯ ರೂಪವಾಗಿ ಆಗುವುದೇನಿದೆ ಅಲ್ಲ, ಇದರ ಪರಿಣಾಮ ಅದು ಆಶ್ರಯಭೂತ, ಇದು ಆಗೋದ ಪರಿಣಾಮನ ಇದೊಂದು ಬೇರೆ ಅನ್ಯ ರೂಪನರೇ. ಇರೋದು ಚೈತನ್ಯ, ನೋಡೋದು ಜಡ, ಆಗೋದು ರಾಗ. ಏನು ಅದ್ಭುತ ಮಾತಿದೆ. ಇರೋದು ಚೈತನ್ಯ, ಅದು ಬೇರೆ ಏನು ಇಲ್ಲವೇ ಇಲ್ಲ. ನೋಡೋದು ಪುದ್ಗಲವನ್ನು, ಆಗೋದು ವಿಕೃತ, ಬೇರೆ ಪುದ್ಗಲ ರೂಪನೂ ಆಗಲಿಲ್ಲ, ಜೀವರೂಪನೂ ಉಳಿಲಿಲ್ಲ. ಅದು ಪರಿಗ್ರಹ ಇದೆ, ಅದು ಉಪಾಧಿ ಇದೆ, ಅದು ಸಂಸಾರ ಇದೆ, ಅದು ಮೋಕ್ಷ ಮಾರ್ಗಕ್ಕೆ ಪ್ರತಿಬಂಧ ಮಾಡುವಂಥದ್ದು. ಮತ್ತು ನಮಗೆ ಬರೀ ಮೋಕ್ಷ ಬೇಕು, ಮೋಕ್ಷ ಮಾರ್ಗ ಬೇಕು, ಧರ್ಮ ಮಾಡುತ್ತೇನೋ ಬರೀ ಅಂದರೆ ಏನಾಗೋದ್ರಿ? ಎಲ್ಲಿ ಇರೋದು ನಾವು? ಎಲ್ಲಿ ಏನು ಮಾಡ್ತಾ ಇದ್ದೇವೆ? ಪರನಾಶ್ರಯದಿಂದ ಧರ್ಮ ಆಗ್ತಿದೆ, ಸುಖ ಆಗ್ತಿದೆ, ಬಂಧದ ನಿರೋಧ ಆಗ್ತಿದೆ. ಅರೆ, ಬಂಧ ಭಾವದೊಳಗಿದೆ ರೀ, ಬಂಧ ಪರದ್ರವ್ಯದೊಳಗೆ ಇಲ್ಲವೇ ಇಲ್ಲ, ಪರದ್ರವ್ಯದಿಂದ ಇಲ್ಲವೇ ಇಲ್ಲ, ಪರದ್ರವ್ಯ ರೂಪ ಇಲ್ಲವೇ ಇಲ್ಲ. ಬಹಳ ಕಠಿಣ ಮಾತು ಇದೆ ಅಂಥೇಳಿ ಈ ಜೀವ ಅನಂತ 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 ಕಾಲ ಕಳೆದ್ರೂ ಕೂಡ ಹೀಗೆ ಪರಾಧೀನ ಆಗಿ ದುಃಖ ಭೋಗಿಸ್ತಾ ಇರೋ ವೇಳೆದೊಳಗ ಕಲ್ಪನೆಯಿಂದ, ಭ್ರಾಂತಿಯಿಂದ ಸುಖಿ ಅಂಥೇಳಿ ತಿಳಿತನ್ರಿ. ಇನ್ನು ನಿನ್ನೆ ಪ್ರಶ್ನೆ ಇತ್ತಲ್ಲ, ಮೊನ್ನೆ ಪ್ರಸ್ತಾಪ ಮಾಡಿತ್ತು, ನಿನ್ನೆ ಪ್ರಶ್ನೆ ಇತ್ತು, ಏನ? ಭೋಗದ ತ್ಯಾಗ ಭಾವನೆ ಇಲ್ಲದ ವಿನಃ ಜೀವನಿಗೆ ಪುಣ್ಯ ಕೂಡ ಆಗುವುದಿಲ್ಲ.
ಹಾಗಾದ್ರೆ ಭೋಗಭೂಮಿಯ ಜೀವರುಗಳ ಸ್ವರ್ಗಕ್ಕೆ ಯಾರು ಹೋಗ್ತಾರೆ? ಅದ ಪುಣ್ಯ ಮಾಡಿ ಹೋಗ್ತಾರೋ ಹೀಗಂತೂ ಇರ್ತಾರೆ. ಮೊದಲನೇ ಮಾತ, ಪುಣ್ಯ ಮಾಡಿ ಹೋಗ್ತಾರೋ ಹೀಗೆಲ್ಲ. ಹಾಗಾದ್ರೆ ಏನು ಪಾಪ ಮಾಡಿ ಹೋಗ್ತಾರೋ? ಅರೇ, ಪಾಪ ಮಾಡುವುದಿಲ್ಲ, ಆದ್ರ ಪುಣ್ಯನೂ ಮಾಡುವುದಿಲ್ಲ. ಇಂಥದ್ದನ್ನ ಸ್ವರೂಪ ಇದೆ. ಜೀವ ಅಲ್ಲಿ ಭೋಗಿಸೋ ವೇಳೆದೊಳಗ ಸುಖದ ಅನುಭವ ಮಾಡ್ತಾರಲ್ಲ, ಅದರಿಂದ ಸ್ವರ್ಗಕ್ಕೆ ಹೋಗ್ತಾರೆ. ಅಷ್ಟೊಂದು ಹನಿಗಟ್ಟೆ ಹಾಕೋದು. ಪುಣ್ಯ ಭೋಗಿಸೋ ವೇಳೆದೊಳಗ ಸುಖ ಅನ್ನಿಸ್ತಲ್ಲ, ಅದರಿಂದ ಸ್ವರ್ಗಕ್ಕೆ ಹೋಗ್ತಾನೆ. ಏನೆಲ್ಲ ವಿಚಿತ್ರ ಅನ್ನಿಸ್ತಾ ಇದೆ ಅಂದ್ರೆ ಅನ್ನಿಸ್ತಾ ಇಲ್ಲ ಆಗ ಅವ್ರನ್ನವ್ರಿಗೆ. ಪುಣ್ಯದ ಫಲ ಭೋಗಿಸೋ ವೇಳೆದೊಳಗೆ, ಅರ್ಥಾತ್ ಪರದ್ರವ್ಯದೊಳಗೆ ಪ್ರವೃತ್ತಿ ಮಾಡುವ ವೇಳೆದೊಳಗೆ ಸುಖದ ಅನುಭವ ಮಾಡ್ತಾನೆ. ಅದು ಮಿಥ್ಯಾತ್ವ ಜನ್ಯ ಇದೆ, ಅನಂತ ಸಂಸಾರದ ಕಾರಣ ಇದೆ. ಆಕುಲ ವ್ಯಾಕುಲ ಇಲ್ಲ ಅಂಥೇಳಿ ಪಾಪ ಆಗುವುದಿಲ್ಲ ಅಂಥೇಳಿ ಹೋಗ್ತಾನ್ರಿ. ಭೋಗಿಸೊಳ್ದೊಳಗೆ ಆಕುಲ ವ್ಯಾಕುಲ ಎಲ್ಲಿ ಆಗ್ತಾರ್ರಿ ಅವರ? ಏನೂ ಇಲ್ಲ, ಕಷ್ಟಪಡಬೇಕಾಗಿಲ್ಲ, ಪೈಪೋಟಿ ಇಲ್ಲ, ಬಿಟ್ಟು ಹೋದೀತನ್ನೋದು ಭಯ ಇಲ್ಲ, ರೋಗಾದಿಗಳಿಲ್ಲ, ಮಲಾದಿಗಳಿಲ್ಲ. ಹಾಗಾದ್ರೆ ಅವರ ಆಕುಲ ವ್ಯಾಕುಲ ಯಾಕಾಗ್ತಾರೆ ಹೇಳ್ರಲ್ಲ ಭೋಗಭೂಮಿಯ ಜೀವರುಗಳ? ಆಕುಲ ವ್ಯಾಕುಲ ಯಾರಾಗ್ತಾರೋ? 6 ತಿಂಗಳ ಆಯು ಉಳಿದಿರು ವೇಳೆದೊಳಗೆ ಮಂದಾರ ಮಾಲೆ ಕಾಂತಿಹೀನ ಆಗ್ತಾವಲ್ಲ, ಆ ಸ್ವರ್ಗದ ದೈವಗಳ ಆಕುಲ ವ್ಯಾಕುಲ ಆಗ್ತಾರ್ರಿ. ಭೋಗಭೂಮಿಯ ಜೀವರುಗಳಿಗೆ ಮರಣದ ಸಂಕೇತನ ಇರುವುದಿಲ್ಲ. ಸಾಗರೋಪಮ ಕಾಲ ಭೋಗಿಸಿದ್ದೇ ಅಲ್ಲ, 6 ತಿಂಗಳ ಒಳಗೆ ಮಾಡಿಬಿಡ್ತಾರ್ರಿ ಅವರ ಪಾಪ ಸ್ವರ್ಗದವರ. ಇವರಿಗೆ ಸಂಕೇತನೇ ಇಲ್ರಿ. ಒಂದು ಶೀನ್ ಬರ್ತಿದೆ, ಒಂದು ಆಕಳಿಗೆ ಬರ್ತಿದೆ, ಆಯ್ತು ಮರಣ ಆಯ್ತು. ಎರಡೂ ಅಲ್ಲ, ಒಬ್ಬರಿಗೊಂದ. ಈ ಕಡೆ ಯುಗಲದ ಜನ್ಮ ಆಗ್ತಿದೆ, ಆ ಕಡೆ ತಂದೆಗೊಂದ ಶೀನ್ ಬರ್ತಿದೆ, ಅಥವಾ ಆಕಳಿಗೆ ಬರ್ತಿದೆ, ತಾಯಿಗೊಂದ ಶೀನ್, ಅಥವಾ ಒಬ್ಬರಿಗೊಂದ. ಅಲ್ಲೇ ಮುಗಿದು ಹೋಯ್ತ್ರಿ ಕಥೆ. ಆಕುಲು ಯಾವಾಗ ಆಗಾರ್ರವರು ಅಂಥೇಳಿ ಸ್ವರ್ಗಕ್ಕೆ ಹೋಗ್ತಾರೆ. ವಿಚಾರ ಮಾಡ್ರಿ, ವಿಶೇಷ ಚರ್ಚೆಯನ್ನು ಬೇಕಿಲ್ಲ, ಸಾಮಾನ್ಯ ವಿಷಯ ಇದೆ. ಆತ್ಮನ ಪರಿಣಾಮದ ಸೂಕ್ಷ್ಮತೆಯಿಂದ ವಿಚಾರ ನಡೆದಿರುವಂಥ ಈ ಸನ್ನಿವೇಶದೊಳಗೆ ಅದರ ಸ್ಥೂಲ ವಿಷಯ ಇದೆ. ಇದೇನಿಲ್ಲ ಅಂದ್ರೆ ಕೇಳಬಾರ್ದು ಅಂತಲ್ಲ, ಸಂದೇಹ ಇರೋದು, ಪ್ರಶ್ನೆ ಇರೋವು, ಆದ್ರೆ ಅದು ಬಹಳ ಸ್ಥೂಲ ಇದೆ. ನಿಜವಾಗಿ ವಿಚಾರ ಮಾಡಿದರೆ ಎಲ್ರಿಗೂ ತಿಳಿದು ಬರುವಂಥದ್ದು ಇದೆ. ಎಲ್ಲ ನಿಮಗೆ ಪರ್ಯಾಪ್ತ ಇರು ವೇಳೆದೊಳಗೆ ಆಕುಲು ವ್ಯಾಕುಲ ಆಗ್ತೀರಿ. ನಿಮ್ಮ ಮೇಲೆ ದಂಡಿತ್ತು ಯಾರೂ ಬರುವುದಿಲ್ಲ, ನಿಮ್ಮ ಪೈಪೋಟಿ ಯಾರು, ನಿಮಗೆ ವೈರ ವಿರೋಧ ಯಾರೂ ಮಾಡುವುದಿಲ್ಲ. ಅಂದಮೇಲೆ ಎಲ್ಲ ಪ್ರಕಾರದ ಸುಖ ಇದೆ. ಸುಖ ಅರ್ಥಾತ್ ಇಂದ್ರಿಯ ಸುಖ, ಶರೀರ ಸುಖ, ರೋಗ ಇಲ್ಲ, ಏನೂ ಇಲ್ಲ. ಆಗಮದ ಆಧಾರದಿಂದ ಆ ಸ್ವರೂಪದ ದೃಷ್ಟಿಯೊಳಗೆ ತಂದುಕೊಳ್ಳೋದು, ಜ್ಞಾನದೊಳಗೆ ತಂದುಕೊಳ್ಳೋದು. ಅಲ್ಲಿ ಪಾಪ ಆಗಲಿಕ್ಕೆ ಕಾರಣ ಏನಿದೆ? ಭೋಗಿಸೋದ್ರಿಂದ ಪಾಪ ಆಗುವುದಿಲ್ಲ. ಅಯೋಗ್ಯ ಭೋಗಿಸೋದ್ರಿಂದ ಪಾಪ ಆಗ್ತಿದೆ. ಅಯೋಗ್ಯ ಭಾವಗಳ ಭೋಗ ಏನಿದೆ ಅಲ್ಲ, ಅದು ಪಾಪ ಇದೆ. ಅಯೋಗ್ಯ ಭೋಗಂತೂ ಪ್ರತ್ಯಕ್ಷ ಎಲ್ರಿಗೂ ಸಿಕ್ಕುವುದಿಲ್ಲ. ಯಾರ್ದು ಇಲ್ಲ ಅವ್ರದ್ದು ಕಷ್ಕೊಂಡು ಭೋಗಿಸೋದ, ಅಥವಾ ಏನೋ ವಂಚನೆ ಮಾಡಿ ತಗೊಳ್ಳೋದ, ಇಂಥದ್ದು ಎಲ್ರಿಗೂ ಆಗೋದಿಲ್ಲ. ಅದರ ಭಾವ ಹೆಚ್ಚು ಕಡಿಮೆ ಎಲ್ಲರಲ್ಲೇ ಇರ್ತಿದೆ. ಇಲ್ಲಿ ಕರ್ಮಭೂಮಿಯೊಳಗೆ, ಭೋಗಭೂಮಿಯೊಳಗೆ ಏನು ಪ್ರಶ್ನೆನೇ ಇಲ್ಲರಲ್ಲ, ಪಾಪ ಆಗೋದನ್ನೇ ಇಲ್ಲ. ಆದ್ರೆ ಅದರೊಳಗೆ ಅವರು ತೃಪ್ತಿ ಇರ್ತಾರಲ್ಲ, ಅಲ್ಲಿ ಮಾತ್ರ ಏನಾಗ್ತಿದೆ
ವಿಪರೀತ ಮನ್ನಣೆ ಪೋಷಿಸಲ್ಪಡ್ತಿದೆ. ಇಂದ್ರಿಯ ಸುಖ ಸುಖ ಅಲ್ಲ, ಆದ್ರೂ ಕೂಡ ಅದನ್ನು ಸುಖರೂಪದಿಂದ ಅನುಭವ ಮಾಡ್ತಾರೆ. ಅಂಥೇಳಿ ಸಂಸಾರದ ಛೇದ ಆಗೋದಿಲ್ಲ, ಆದರೆ ಪಾಪ ಆಗೋದಿಲ್ಲ. ಸಂಸಾರದ ಛೇದ ಆಗೋದಿಲ್ಲ ಅರ್ಥಾತ್ ಮಿಥ್ಯಾತ್ವ ಇದೆ. ಮಿಥ್ಯಾತ್ವ ಎಳೆದೊಳಗೆ ಪಾಪ ಆಗದಿದ್ರೆ ಏನ, ಪಾಪ ಆದ್ರೆ ಏನ ನೋಡ್ರಿ. ಯಾವುದರ ಬೀಜ ರೂಪದ ಮಿಥ್ಯಾತ್ವ ಭಾವ ಸುರಕ್ಷಿತ ಇದೆಯೋ ಅಲ್ಲಿ ಪಾಪ ಪುಣ್ಯಗಳದ್ದ ಅವಸ್ಥಾ ಎಷ್ಟು ದೀರ್ಘ ಇದೆ, ಏನೂ ಇಲ್ರಿ. ಅನಂತ ಸಂಸಾರದ ಬೀಜ ರೂಪದ ಮಿಥ್ಯಾತ್ವ ಎಳೆದೊಳಗ ಸಾಗರೋಪಮದ ಪುಣ್ಯ ಆಗಲಿ ಸಾಗರೋಪಮದ ಪಾಪ ಆಗಲಿ ಅದು ಬಿಂದು ಸಮಾನ ಇದೆ ನೋಡ್ರಿ. ತಿಳ್ಕೊಳ್ಳುವುದು ಅವಶ್ಯಕ ಇದೆ. ಈ ಜೀವ ಎಷ್ಟು ಮುಗ್ಧ ಅದನು ಅಂತಂದ್ರೆ, ತನಗಿಂತ ದೊಡ್ಡವ್ರು ಯಾರು ಇಲ್ಲ. ಅಲ್ಲಿ ಇದಾರೇನ್ರಿ ಭೋಗಭೂಮಿಯೊಳಗ? ಅಲ್ಲಿ ಹೆಚ್ಚು ಕಡಿಮೆ ಇಲ್ಲನರೇ. ಭೋಗಭೂಮಿಗಳಲ್ಲಿ 3 ವಿಧ ಇದೆ: ಉತ್ತಮ ಭೋಗಭೂಮಿ, ಮಧ್ಯಮ ಭೋಗಭೂಮಿ, ಜಘನ್ಯ ಭೋಗಭೂಮಿ ಅಂತೇಳಿ. ಆದ್ರೆ ಉತ್ತಮ ಭೋಗಭೂಮಿಯ ಜೀವರುಗಳೆಲ್ಲ ಉತ್ತಮ ಒಂದೇ ಪ್ರಕಾರದ ಸುಖದೊಳಗೆ. ಹೀಗಿರುವುದೊಳಗ ವಿಚಾರ ಮಾಡ್ರಿ, ಪಾಪ ಆಗುವುದಿಲ್ಲ. ಪಾಪ ಆಗುವುದಿಲ್ಲ, ಅದರಿಂದ ಸ್ವರ್ಗ ಆಗ್ತಿದೆ. ವಿಪರೀತ ಮನ್ನಣೆ ಇದೆ, ಅದರಿಂದ ಸಂಸಾರ ಉಳಿತಿದೆ ರೀ. ಮತ್ತೇನು ಬೇಕ್ರಿ? ಸಂಸಾರ ಉಳಿತಿದೆ. ಸ್ವರ್ಗಕ್ಕೆ ಹೋಗೋದು ದೊಡ್ಡ ಮಾತು ಅಲ್ಲ. ಭಿಕ್ಷುಕ ಕೂಡ ಸ್ವರ್ಗಕ್ಕೆ ಹೋಗ್ತಾನ್ರಿ. ಇನ್ನೂ ಸ್ಪಷ್ಟ ಹೇಳಿದರೆ ಮಾಂಸದ ವ್ಯಾಪಾರಿ ಕೂಡ ಸ್ವರ್ಗಕ್ಕೆ ಹೋಗಬಹುದಾಗಿದೆ. ಯಾಕೆಂತಂದ್ರೆ ಪರಿಣಾಮ ಒಂದು ಆ ಪ್ರಕಾರ ಇರಬೇಕು ಅಂತ ನಿಯಮ ಇಲ್ಲರಲ್ಲ. ಪ್ರಾಣಿ ವಧೆ ಮಾಡುವ, ಅಭಕ್ಷ ಭಕ್ಷಣ ಮಾಡಿಸುವ ಇದೇನು ಇಲ್ಲ. ಒಂದು ಪರಿಣಾಮದೊಳಗ ಇಲ್ಲ ಅರ್ಥಾತ್ ಇರೋದನ್ನ ಇಲ್ಲ, ಹೀಗಲ್ಲ. ಸದಾಕಾಲ ಇರುವುದಿಲ್ಲ, ಎಲ್ರಿಗೂ ಇರುವುದಿಲ್ಲ. ಅದಕ್ಕೆ ಮೇಲಿನ ಕ್ರಿಯಾ ವಿಶೇಷದಿಂದ, ಸಂಯೋಗ ವಿಶೇಷದಿಂದ ಜೀವ ಪಾಪಿ ಅಥವಾ ಪುಣ್ಯಶಾಲಿ ಅಂಥೇಳಿ ನಿರ್ಧಾರ ಮಾಡುವುದ ತಪ್ಪಿದೆ ರೀ. ಒಂದು ಮಾತು. ಎರಡನೇದ್ದ, ಆ ಸಂಯೋಗದ ಅನುಸಾರ ಸುಖಿ ದುಃಖಿ ಇರೋದರಲ್ಲಿ ಕೂಡ ಸಾಮಾನ್ಯ ರೂಪದಿಂದ ಒಂದೇ ರೀತಿಯ ನಿಯಮ ಅನ್ವಯಿಸ್ತಿದೆ. ಸಂಯೋಗದಿಂದ ಸುಖಿ ಇರೋದು, ಅಜ್ಞಾನಿಗಳೆಲ್ಲ ಸಂಯೋಗದಿಂದ ಸುಖಿನೇ ಇರೋರಲ್ಲ. ಅದರೊಳಗೆ ಏನು ಹೆಚ್ಚು ಕಡಿಮೆ ಇದೆ? ಸಂಯೋಗದೊಳಗೆ ಪ್ರತಿಕೂಲತೆ ಇರೋಳದೊಳಗೆ ಅಜ್ಞಾನಿ ಮಾತ್ರರೆಲ್ಲ ಆಕುಲ ವ್ಯಾಕುಲ ಆಗವ್ರು, ದುಃಖಿ ಆಗವ್ರು. ಅದರ ಸಲುವಾಗಿ ಧರ್ಮ ಸೂಕ್ಷ್ಮ ಇದೆ ಪ್ರಭು. ಇಲ್ಲೇನು ಹೇಳ್ತಾ ಇದ್ದಾರೆ, ನಮ್ದು ಈ ವಿಷಯಕ್ಕೆ ಬರೋಣ ಇವಾಗ. ಇಲ್ಲಿಯವರೆಗೆ ಏನನ್ನು ಹೇಳಿದ್ದಾರೆ ಅದು ಹೀಗಿದೆ. ಹೇಗಿದೆ? ಎಷ್ಟು ಪುದ್ಗಲ ಕರ್ಮದ ಉಪಾಧಿ ರೂಪ ಸಾಮಗ್ರಿ ಇವೆ. ಸಾಮಗ್ರಿ ಅಂದ್ರೆ ಏನು? ಭಾವ. ಯಾವ ಸಾಮಗ್ರಿಯಿಂದ ಜೀವನಿಗೆ ದುಃಖ ಆಗ್ತಿದೆ? ಅರೆ ಭಾವರೂಪದ ಸಾಮಗ್ರಿಯಿಂದನರೇ, ಪದಾರ್ಥ ರೂಪದ ಸಾಮಗ್ರಿಯಿಂದ ಇಲ್ಲ. ಇನ್ನು ಆಗಮದೊಳಗೆ ಅದನ್ನು ಪದಾರ್ಥ ಅಂತ ಹೇಳಿನೂ ಹೇಳಿದಾರ್ರಿ. ಯಾವುದನ್ನ? ಭಾವವನ್ನು. ಆಶ್ರವದ ಪದಾರ್ಥ ಇದೇನಿಲ್ರಿ, ಮೋಕ್ಷದ ಪದಾರ್ಥ ಇದೇನಿಲ್ರಿ, ಭಾವ ಇದೇನೇನಿದೆ? ಅದು ಭಾವನೆ ಇದೆ. ಹಾಗಾದ್ರೆ ಪದಾರ್ಥ ಅನ್ರಿ, ಸಾಮಗ್ರಿ ಅನ್ರಿ ಎಲ್ಲ ಭಾವಕ್ಕನ. ಮತ್ತು ಇದಂತೂ ಅಧ್ಯಾತ್ಮ ಕೃತಿ ಇದ್ದ ಕಾರಣ ಆತ್ಮನ ತ್ರಿಕಾಲಿ ಸ್ವಭಾವ, ಆತ್ಮನ ವರ್ತಮಾನ ಭಾವಗಳದ್ದನ್ನ ಚರ್ಚೆ ಇರುತ್ತದೆ. ಅನ್ಯ ದ್ರವ್ಯಗಳದ ಚರ್ಚೆ ಮಾಡೋದು ಇಲ್ಲಿ ಇಲ್ಲವೇ ಇಲ್ಲ. ಇಲ್ಲಿ ಪರಿಗ್ರಹ ಅಂತ ಹೇಳಿ ಹೇಳಿದಾರೆ. ಅವೇನು ಹೇಳಿದಾರ್ರಿ? ಶುಭಾಶುಭ ಕ್ರಿಯೆಯ ರೂಪ. ಕ್ರಿಯೆ ಯಾರ್ದ? ಶರೀರದನ್ನ ಜೀವದ್ದರೆ, ಜೀವದ್ದರೆ ಶುಭಾಶುಭ ಕ್ರಿಯೆಯ ರೂಪ. ರಾಗಾದಿ ವಿಕಲ್ಪ ರೂಪ. ಶುಭಾಶುಭ ಕ್ರಿಯೆ ಇದು ಭಾವನೆ ಇದೆ, ಮತ್ತು ರಾಗ ಇದು ಭಾವನೆ ಇದೆ. ಅದನ್ನು ಬೇರೆ ಯಾಕೆ ಹೇಳಿದಾರ್ರಿ?
ಶುಭಾಶುಭ ಕ್ರಿಯೆ ಅಂದ್ರೆ ರಾಗನ. ಮತ್ತು ರಾಗ ಏನಿದೆ ಅದು ಜೀವದ ಭಾವನ ಅರ್ಥಾತ್ ಕ್ರಿಯೆನೇ ಇದೆ. ಆದ್ರೂ ಕೂಡ ಅದರಲ್ಲಿ ವ್ಯತ್ಯಾಸ ಇದೆ. ಶುಭ ಅಶುಭ ಭಾವ ಬೇರೆ, ರಾಗ ಬೇರೆ. ರಾಗ ಯಾವುದರದ? ಅರೆ ಅವಸ್ಥೆದ್ದ. ರಾಗ ಯಾವುದರದ? ಅರೆ ಕರ್ತವ್ಯದ. ಶುಭ ಅಶುಭ ಭಾವದ ಜೊತೆ ರಾಗ ಇರ್ತಿದೆ. ನಂದನ್ನೋದ ಶುಭ ಅಶುಭ ರೂಪದ ಪರಿಣಾಮವನ್ನ ತನ್ನದನ್ನೋದಿದ ರಾಗ ಇದೆ. ಪರಿಣಾಮ ಇರೋದಂತೂ ಜೀವದ ಸ್ವಭಾವದಿಂದ ಭಿನ್ನತೆ ಇದೆ. ಅದರೊಳಗೆ ನನ್ನದು ಅನ್ನೋದ ಇನ್ನು ಇಷ್ಟ ಅನಿಷ್ಟ ಹಿತದ ಕಲ್ಪನೆ ಅದು ಅವರಿಗಿರುವುದಿಲ್ಲ. ಯಾರಿಗೆ? ಜ್ಞಾನಿಗಳಿಗಿರುವುದಿಲ್ಲ. ಸಮ್ಯಕ್ ದೃಷ್ಟಿಯ ಮಾತನ್ನ ಹೇಳಿದಾರ್ರಿ. ಬೇಕಾದ್ರೆ ಮತ್ತೆ ಓದಿ ನೋಡ್ರಿ ಮನೆಯಲ್ಲಿ ಏನು ಹೇಳ್ತಾರೆ ಇಲ್ಲಿ. ಉತ್ಕೃಷ್ಟ ಇರಲಿ ಏನಿರಲಿ ರಾಗರೇ ಅಣ್ಣ. ರಾಗ ಎಷ್ಟೇ ಉತ್ಕೃಷ್ಟ ಇದ್ರನು ಶುಷ್ಕ. ಬರಬರಿ. ಈಗ ನಮ್ದು ರಾಗದ ಬಗ್ಗೆ ಬಂತಲ್ಲ, ರಾಗ ಎಷ್ಟೇ ಉಚ್ಚ ಕೊಟ್ಟಿದ್ದಿದ್ರೂ ಅರ್ಥಾತ್ ಪ್ರಶಸ್ತ ಇದ್ರೂ ಆ ರಾಗ ವೀತರಾಗತೆಯ ಕಾರಣ ಆಗುವುದಿಲ್ಲ. ವೀತರಾಗತೆಯಿಂದ ವಿರೋಧಿ ಇದೆ ರೀ ಅದ. ಹೀಗಿದ್ದ ಕಾರಣ. ಇನ್ನು ಶುಷ್ಕ ಏನಂದರೆ ಅದು ಉದುರಿ ಹೋಗುವಂಥದ್ದು ಭೂಮಿಕೆಗೆ ಅನುಸಾರವಾಗಿ. 4ನೇ ಗುಣಸ್ಥಾನಾವರ್ತಿಯ ರಾಗ ಬೇರೆ. ಅರೆ ರಾಗದ ಜಾತಿ ಮೂವರದು ಒಂದೇ ಇದ್ರೂ 6ನೇ 5ನೇ 4ನೇ ಗುಣಸ್ಥಾನಾವರ್ತಿ ಜೀವರುಗಳದ್ದ ರಾಗದ ಜಾತಿ ಒಂದೇ ಇದ್ರೂ ಕೂಡ ಆ ರಾಗದ ಪ್ರಮಾಣ ಇದೆಯಲ್ಲ, ಸೇವನೆಯ ಪ್ರಮಾಣ ಅದು ಹೆಚ್ಚು ಕಡಿಮೆ ಇದೆ. ಇಲ್ಲಿ ಮಹಾಮುನಿ ಅಮೃತ ಚಂದ್ರಾಚಾರ್ಯ ದೇವರ ದೃಷ್ಟಿಕೋನದಿಂದ ನೋಡಿದ್ರೆ ಅದು ಮರು ಸಮಯದೊಳಗೆ ಬೀಳುವಂಥದ್ದು, ಉದುರಿ ಹೋಗುವಂಥ ಶುಷ್ಕ, ಬಹಳ ಶುಷ್ಕರೇ. ಅಜ್ಞಾನಿ ಅಂತ ಹೇಳಿ ಸ್ವಲ್ಪ ಅಜ್ಞಾನ ಮೇಲೆ ತಾವು ವಿಶೇಷ ಕೊಟ್ಟಿದ್ದೀವಿ. ನಮಗೆ ಈಗ ಕೇಳ್ತಾ ಇದ್ದೀವಿ ಸ್ವಾಧ್ಯಾಯ ಎಷ್ಟೋ ವರ್ಷ ಮಾಡ್ತಾ ಇದ್ದೀವಿ. ಅಜ್ಞಾನದ ಆಳ ನಮಗೆ ತಿಳಿದಷ್ಟೇ. ನಿಜವಾಗಿರಿ ಅಜ್ಞಾನದ ಆಳ ತಿಳಿಯುವ ಸಲುವಾಗಿ ಎಷ್ಟೋ ವರ್ಷದ ಸ್ವಾಧ್ಯಾಯದ ಅಳತೆ ನಡೆಯೋದಿಲ್ರಿ. ಅಳತೆ ಕೋಲ, ಪುರುಷಾರ್ಥದ ಅಳತೆ ಕೋಲ ಬೇಕ್ರಿ. ನಮ್ಮ ಅಜ್ಞಾನದ ಆಳ ಒಂದು ವೇಳೆ ನಮಗೆ ಅಪರಿಮಿತಿ ಇದೆ, ಇಷ್ಟು ಲಕ್ಷದೊಳಗೆ ಬರೋದು ಕೂಡ ಭಾಗ್ಯದ ಮಾತು. ಅಜ್ಞಾನದ ಆಳ ಅಪರಿಮಿತ ಇದೆ, ಅದರದ ಪ್ರಮಾಣನ ಸಿಗ್ತಾ ಇಲ್ಲ, ಇಷ್ಟು ಲಕ್ಷದೊಳಗೆ ಬರೋದು ಕೂಡ ಭಾಗ್ಯದ ಮಾತು. ಅರೆ ಅಜ್ಞಾನ ಇದೆ ಅಂಥೇಳಿನ ಸ್ವೀಕಾರ ಆಗೋದು ಕಠಿಣ ಇದೆ. ಆಮೇಲೆ ಅದು ಆಳೆ ಎಷ್ಟಿದೆ ಅನ್ನೋ ಪ್ರಶ್ನೆ ಇದೆ. ಸಾಮೂಹಿಕ ರೂಪದಿಂದ ಗ್ರಂಥಕರ್ತೃಗಳು ಮಿಥ್ಯಾದೃಷ್ಟಿ ಅಂದ್ರ ಅಜ್ಞಾನಿ ಅಂದ್ರ ಅದನ್ನು ನಾವು ಸಹಿಸ್ತೇವ್ರಿ. ನಮಗೆ ಬೇರೆ ಯಾರಾದರೂ ಅಜ್ಞಾನಿ ಅಂಥೇಳಿ ವ್ಯಕ್ತಿಗತವಾಗಿ ಅಂದ್ರೆ ಅದು ನಮಗೆ ಸಹನೆ. ಇಲ್ಲಿ ಸಹಿಸುವ ಮಾತನ್ನ ಏನಿದೆ, ಬಸ್ ಕೇಳ್ತಾ ಇದ್ದೇವೆ, ಬಸ್ ಓದ್ತಾ ಇದ್ದೇವೆ, ಅದನ್ನು ನಮಗಂಥೇಳಿ ನಾವು ಅಪ್ಲೈ ಮಾಡ್ತಾನೆ ಇಲ್ರಲ್ಲ. ಹೀಗಾಗಿ ನಮ್ಮ ದೋಷ. ಅರೆ ಜಿನವಾಣಿಯೊಳಗೆ ಬೇರೆ ಏನೂ ಇರುವುದಿಲ್ಲ. ನಾನು ಅನಾದಿ ಕಾಲದಿಂದ ಪರವಶನಾಗಿ ಭೋಗಿಸಿದುದರ ದುಃಖದ ವರ್ಣನೆ ಇದೆ. ಆ ದುಃಖದಿಂದ ಬಿಡುಗಡೆ ಹೊಂದಬೇಕಾದ್ರೆ ಆ ಸುಖಸ್ವರೂಪಿ ತ್ರಿಕಾಲಿ ಶುದ್ಧಾತ್ಮನ ಸ್ವೀಕಾರ ಮಾಡದೇ ಇರುವಂಥ ಅಜ್ಞಾನದ ಪರಿಚಯ ಮಾಡಿಸಿದರೆ ಆ ಸುಖ ಸ್ವರೂಪದ ನಿರ್ಣಯ ವಿಶ್ವಾಸ ಮಾಡಿದ ನಂತರ ಆಗುವಂಥ ಉತ್ತರೋತ್ತರ ಸುಖಮಯ ಜೀವನದ ಚರ್ಚೆ ಇದೆ. ಇಷ್ಟು ಬಿಟ್ಟು ಆಗಮದೊಳಗೆ ಬೇರೆ ಏನೂ ಇಲ್ಲ.
ಎಷ್ಟು ಪುದ್ಗಲ ಕರ್ಮದ ಉಪಾಧಿ ರೂಪ ಸಾಮಗ್ರಿ ಇವೆ ಅವನ್ನು ಸಾಮಾನ್ಯತಃ ಅಪಾಶ್ಯ ಯಾವ ಪರದ್ರವ್ಯ ರೂಪ ಸಾಮಗ್ರಿಗಳಿವೆ. ಅರೇ ಇಲ್ಲಿ ಭೇದ ಮಾಡಿದ್ರೆ ಎರಡು ಪದಖಂಡನ ಅದಾವ್ರಿ. ಸಮಸ್ತಂ ಏವ ಪರಿಗ್ರಹಂ ಅದರದ್ದೇನು ವ್ಯಾಖ್ಯಾ ಮಾಡಿದ್ರು, ಎಷ್ಟು ಉದ್ಗಲ ಕರ್ಮದ ಉಪಾಧಿ ರೂಪ ಸಾಮಗ್ರಿ ಇವೆ ಅವನ್ನು ಸಾಮಾನ್ಯತಃ ಅಪಾಶ್ಯ ಯಾವ ಪರದ್ರವ್ಯ ರೂಪ ಸಾಮಗ್ರಿಗಳಿವೆ ಅವು ತ್ಯಾಜ್ಯವಿವೆ ಎಂದು ಹೇಳಿ ಪರದ್ರವ್ಯದ ತ್ಯಾಗವನ್ನು ಹೇಳಿದ್ದಾರೆ. ಏನು ವಿಶೇಷ ಏನಿದೆ ರೀ? ಎಷ್ಟು ಉದ್ಗಲ ಕರ್ಮದ ಉಪಾಧಿ ರೂಪ ಸಾಮಗ್ರಿ ಇವೆ ಯಾವವ ನೋಡ್ರಿ. ಒಂದು ನಿಯಮ ಹೀಗಿದೆ, ಉದ್ಗಲ ಕರ್ಮದ ಸ್ವಲ್ಪ ಸೂಕ್ಷ್ಮ ಉಪಯೋಗದ ಏಕಾಗ್ರತೆಯಿಂದ ಆಲಿಸು. ಯಾವ ಪುದ್ಗಲ ಕರ್ಮದ ಉಪಾಧಿ ರೂಪ ಭಾವ ಇದೆಯಲ್ಲ ಆ ಭಾವ ವರ್ತಮಾನದಲ್ಲಿ ಪರದ್ರವ್ಯಾಶ್ರಿತ ಇರ್ತಿದೆ ರೀ. ಏನು ಹೇಳ್ತು? ಪುದ್ಗಲ ಕರ್ಮದ ಉಪಾಧಿ ರೂಪ ಯಾವ ಭಾವ ಇದೆಯಲ್ಲ ಆ ಭಾವ ಎಂಥದ್ದಿದೆ ಅಂತಂದ್ರೆ ಪರದ್ರವ್ಯಾಶ್ರಿತ ಇದೆ. ಇದು ಒಂದು ನಿಯಮ. ಇದು ಮೊದಲನೇ ವಾಕ್ಯದ ಅರ್ಥ ಆಯ್ತು. ಏನ? ಉದ್ಗಲ ಕರ್ಮದ ಉಪಾಧಿ ರೂಪದ ಎಷ್ಟು ಸಾಮಗ್ರಿ ಅದಾವಲ್ಲ, ಅರ್ಥಾತ್ ಅದು ದೇವನನ್ನು ಆಶ್ರಯಿಸಿದ್ದಿರಲಿ ಇರೋದು, ಆ ಭಾವದೊಳಗೆ ಸಿದ್ಧ ಪರದ್ರವ್ಯದ ಆಶ್ರಯ ಮಾಡಿರುವಂಥದ್ದು ಇರೋದು, ಆ ಸಾಮಗ್ರಿ ಆ ಭಾವ ವ್ರತರೂಪದ 28 ಮೂಲ ಗುಣರೂಪದ ಯಾವ ಮುನಿ ಅವಸ್ಥಾ ಇದೆಯಲ್ಲ ಅದಕ್ಕೆ ಸಂಬಂಧಿಸಿದ ಹಾಗೆ ಸಾವಧಾನ ಇರೋದು. ಆ ಪರಿಣಾಮ ಸರ್ವಜ್ಞ ಪ್ರಣೀತ ವಿಶ್ವದ 6 ದ್ರವ್ಯಗಳ ಅಥವಾ ಒಂದು ಸ್ವಲ್ಪ ಸಂಕ್ಷಿಪ್ತ ಮಾಡಿದರೆ ಜೀವ ಅಜೀವ ದ್ರವ್ಯಗಳ ಸ್ವರೂಪದ ವಿಚಾರ, ಅರ್ಥಾತ್ ಅದಕ್ಕೆ ಅವಲಂಬನೆ ಜೀವ ಮತ್ತು ಪುದ್ಗಲ ದ್ರವ್ಯ ಅಥವಾ ಜೀವ ಜೀವ ದ್ರವ್ಯಗಳದ್ದು ಅವಲಂಬನೆ ಇದೆಯಲ್ಲ, ಈ ಭಾವಗಳು ಯಾವಾಗ ಅದಾವೋ ಅವಾಗ ಏನನ್ನೋದ ಪುದ್ಗಲ ಕರ್ಮದ ಉಪಾಧಿ ಅದಾವ. ಇನ್ನು ಮತ್ತು ಕರ್ಮ ಬಿಟ್ಟು ಮತ್ತೆ ಯಾವುದು ಉಪಾಧಿ ಇರ್ತಿದೆ ಅದು ಮುಂದೆ ಹೇಳ್ತಾರೆ ನೋಡ್ರಿ. ಮೊದಲನೇದೇನಾಯ್ತು? ಎಷ್ಟು ಪುದ್ಗಲ ಕರ್ಮದ ಉಪಾಧಿ ರೂಪ ಸಾಮಗ್ರಿ ಇವೆ. ಅಲ್ಲೇನಿದೆ ರೀ? ಪರದ್ರವ್ಯದ ಅವಲಂಬನೆ ಇದೆ. ಸ್ಪಷ್ಟ ಆಗ್ಬೇಕು, ಪರದ್ರವ್ಯದ ಅವಲಂಬನೆ ಇದೆ. ಮುಂದ ಯಾವ ಪರದ್ರವ್ಯ ರೂಪ ಸಾಮಗ್ರಿಗಳಿವೆ ಅವು ತ್ಯಾಜ್ಯವಿವೆ. ಅಲ್ಲಿ ಪುದ್ಗಲ ಕರ್ಮದ ಉಪಾಧಿ ಮತ್ತು ಪರದ್ರವ್ಯ ಇವು ಶಬ್ದ ಭೇದ ಆಯ್ತಲ್ಲ. ಹಾಗಾದ್ರೆ ಪರದ್ರವ್ಯ ಅಂದ್ರೆ ಏನು? ಮತ್ತ ಭಾವನ ಹೌದು. ಆದ್ರೆ ಪುದ್ಗಲ ಕರ್ಮ ಶಬ್ದದ ಪ್ರಯೋಗ ಮಾಡಿದ್ದ ನಂತರ ಇಲ್ಲಿ ಪರದ್ರವ್ಯ ಮಾಡಿದ್ರಲ್ಲ, ಪುದ್ಗಲನ ಪರದ್ರವ್ಯ ಇದೆಯಲ್ಲ, ಮತ್ತ್ಯಾಕೆ ಪರದ್ರವ್ಯ ಹೇಳಿದಾರ್ರಿ? ಏನ್ ತಿಳಿತಿದೆ ನೋಡ್ರಿ. ಎಷ್ಟು ಪುದ್ಗಲ ಕರ್ಮದ ಉಪಾಧಿ ರೂಪ ಸಾಮಗ್ರಿ ಇವೆ ಅವನ್ನು, ಇದು ಒಂದು ಮುಗೀತೇನಿಲ್ರಿ. ಎರಡನೇ ಪದಖಂಡಿದೆ ಸಾಮಾನ್ಯತಃ ಅಪಾಶ್ಯ. ಯಾವ ಪರದ್ರವ್ಯ ರೂಪ ಸಾಮಗ್ರಿಗಳಿವೆ ಅವು ತ್ಯಾಜ್ಯವಿವೆ ಎಂದು ಹೇಳಿ ಪರದ್ರವ್ಯದ ತ್ಯಾಗವನ್ನು ಹೇಳಿದ್ದಾರೆ. आणि कुठलं परद्रव्य आहे सुधाताई? ಮೊದಲನೇದು ವಿಷಯ ತಿಳಿತೇನ್ರಿ. ಪುದ್ಗಲ ಕರ್ಮದ ಉಪಾಧಿಯಿಂದ ನಿಯಮದಿಂದ, ಉಪಾಧಿ ಅಂಥೇಳಿ ಯಾವಾಗ ಹೇಳ್ಬಹುದು? ಜೀವದ ಪರಿಣಾಮಕ್ಕೆ ಪರದ್ರವ್ಯದ ಆಶ್ರಯ ಇರುವಳೆ. ಪರದ್ರವ್ಯ ಸ್ಪಷ್ಟ ರೂಪದಿಂದ ಭಿನ್ನ ದ್ರವ್ಯ. ಉದ್ಗಲ ಶಬ್ದದ ಪ್ರಯೋಗ ಮಾಡಿದಾರ್ರಿ.
ಅಲ್ಲಿ ಎದುರಿಗೆ ವೀತರಾಗಿ ಮುನಿ ಭಗವಂತ ಆಚಾರ್ಯ ಇದ್ರನು, ಸಂಘಸ್ಥ ಮುನಿಗೆ ಆಚಾರ್ಯರ ಕಡೆಗೆ ಉಪಯೋಗ ಇದ್ರನು ಕೂಡ ಅದು ಪುದ್ಗಲ ಕರ್ಮದ ಉದಯ ರೂಪದ ಉಪಾಧಿ ಭಾವ ಇದೆ ರೀ. ವೀತರಾಗಿ ಭಗವಂತನ ಆಶ್ರಯ ಮಾಡಿ ಇವು ಏನು ಕಾರ್ಯ ಮಾಡ್ತಾ ಇದ್ದಾನಲ್ಲ ಸಾಧಕ, ಅದೇನ ಯಾವುದರದ ದ್ಯೋತಕಿದೆ, ಪುದ್ಗಲ ಕರ್ಮದ ಉದಯ ಇರುವುದರಿಂದ ಪರದ್ರವ್ಯದ ಆಶ್ರಯ ಮಾಡಿದ. ಇನ್ನೂ ಸ್ಪಷ್ಟ ಹೇಳಿದ್ರೆ ಪುದ್ಗಲ ಕರ್ಮದ ಉಪಾಧಿ ಯಾವುದಕ್ಕಂತಾರೋ ಅಂತಂದ್ರೆ ಅನ್ಯ ಪುದ್ಗಲದ ಕಡೆಗೆ, ಭಿನ್ನ ದ್ರವ್ಯದ ಕಡೆಗೆ ಇವನು ಉಪಯೋಗ ಇರ್ತಿದೆ, ಅಥವಾ ದ್ರವ್ಯಾಶ್ರಿತ, ಪರದ್ರವ್ಯಾಶ್ರಿತ. ಸಾಧಕನ ಜೀವನದೊಳಗ ಪರದ್ರವ್ಯ ಮೂರೇ ಅದಾವ್ರಿ, ಮೂರೇ ಅದಾವ. ಒಂದು ಪೂರ್ಣತೆಯನ್ನು ತಲುಪಿರುವಂಥ ಅರ್ಹಂತ ಭಗವಂತರ, ಎರಡನೇದ ಪ್ರತ್ಯಕ್ಷ ಅಲ್ಲೇ ಆಚಾರ್ಯ ಭಗವಂತರ ಅಥವಾ ಆಚಾರ್ಯ ಭಗವಂತರ ಬೋಧ, ಮೂರನೇದ ಅವರಿಬ್ಬರದು ಆಶ್ರಯ ಇಲ್ಲ, ಆದ್ರೆ ಆ ಬೋಧ ರೂಪವಿರುವಂಥ ದ್ರವ್ಯಗಳ ಭಿನ್ನತೆಯ ಕಾರ್ಯ ನಡೆದಂತೆ ಇದೆ, ವಿಚಾರ ನಡೆದಂತೆ ಇದೆ. ಅದೆಲ್ಲ ಏನಿದೆ ಪುದ್ಗಲ ಕರ್ಮದ ಉಪಾಧಿ ಭಾವ. ಇಲ್ಲಿ ಪುದ್ಗಲ ಅರ್ಹಂತರು ಪುದ್ಗಲ ಅದರ್ರಿ ಸ್ಪಷ್ಟ. ಆಚಾರ್ಯ ಗುರು ಏನದಾರಲ್ಲ, ಸಂಘದ ಗುರು, ಅವರು ಪುದ್ಗಲ ಅದರ. ಅವರು ಹೇಳಿರುವಂಥ ವಿಷಯ ಏನಿದೆ ಅದು ಪುದ್ಗಲ ಇದೆ. ಇಲ್ಲಿ ಪುದ್ಗಲ ಶಬ್ದದ ಅರ್ಥ ಬಸ್ ಅನ್ಯ ದ್ರವ್ಯದ, ಬೇರೆ ದ್ರವ್ಯದ, ಅದು ಚೇತನರೇ ಇರಲಿ ಅಚೇತನರೇ ಇರಲಿ, ಅಪೂರ್ಣರೇ ಇರಲಿ ಪೂರ್ಣರೇ ಇರಲಿ, ಮಾತು ಅಲ್ಲಿಲ್ಲ. ಮಾತು ಎಷ್ಟಿದೆ? ಪರದ್ರವ್ಯ. ಪರದ್ರವ್ಯಾಶ್ರಿತ ಯಾವ ಪರಿಣಾಮಗಳಾಗ್ತವೆಯೋ ಅಥವಾ ಯಾವ ಪರಿಣಾಮದೊಳಗೆ ಪರದ್ರವ್ಯದ ಆಶ್ರಯ ಇದೆಯೋ ಅವುಗಳನ್ನು ಪುದ್ಗಲ ಕರ್ಮದ ಉಪಾಧಿ ರೂಪ ಸಾಮಗ್ರಿ ಅಂತ ಹೇಳಿ, ಸಾಮಗ್ರಿದಂತೂ ಭಾವ ಅಂತ ಹೇಳಿದ್ರಿ. ಹಾಗಾದ್ರೆ ಈಗ ಮುಂದೆ ಪರದ್ರವ್ಯ ಹೇಳ್ತಾರಲ್ಲ, ಅದು ಸಂಜ್ವಲನ ಕಷಾಯ ರೂಪದ ಪರಿಣಾಮ. ಲಕ್ಷ್ಯದೊಳಗೆ ಬರಬೇಕು, ಕಠಿಣ ಇದೆ ಸ್ವಲ್ಪ. ಇನ್ನು ಗುಣಸ್ಥಾನದ ಅಪೇಕ್ಷಾದಿಂದ ಆರನೇ ಗುಣಸ್ಥಾನದೊಳಗ ಉದಯ ಯಾವುದರದಿದೆ? ಸಂಜ್ವಲನದ ತೀವ್ರ ಇದೆ ರೀ, ತೀವ್ರ ಇದೆ. ಏಳನೇ ಗುಣಸ್ಥಾನದೊಳಗ ಸಂಜ್ವಲನದ ಮಂದ ಉದಯ ಇದೆ ರೀ. ಅರ್ಥಾತ್ ಸಂಜ್ವಲನದ ಮಂದ ಉದಯ ಇರುವುದರಿಂದ ಅಲ್ಲಿ ವೀತರಾಗ ಭಾವಕ್ಕ ಯಾವ ಪ್ರಕಾರದ ವಿರೋಧ ಇಲ್ಲ. ಹೌದರೆ? ಅದು ಎಲ್ಲಿಯವರೆಗೆ ಇದೆ? ಇಲ್ಲ. ಏಳನೇ ಗುಣಸ್ಥಾನದೊಳಗೆ ಬಂಧ ಆಗ್ತಿದೆ ಏನಿಲ್ಲ, ಬಂಧ ಆಗ್ತಿದೆ ಏನಿಲ್ಲ, ಇರ್ತೈತಲ್ರಿ, ಆಗ್ತಿದೆ ಏನಿಲ್ಲ, ಶುದ್ಧೋಪಯೋಗ ಇದೆ ಏನಿಲ್ರಿ, ಅಪ್ರಮತ್ತ ದಶ ಇದೆ ಏನಿಲ್ರಿ. ಬಂಧ ಯಾವುದರಿಂದ ಆಗ್ತಿದೆ? ಶುದ್ಧದಿಂದ ಬಂಧ ಆಗ್ತಿದೆ. ಶುದ್ಧದಿಂದ ಬಂಧ ಆಗ್ತಿದೇನ? ಉಪಯೋಗ ಶುದ್ಧ ಇದೆ ಏನಿಲ್ರಿ, ಶುದ್ಧೋಪಯೋಗ ಇದೆ ಏನಿಲ್ರಿ. ಆರನೇ ಗುಣಸ್ಥಾನದೊಳಗೆ ಶುಭದೊಳಗೆ ಬಂದಿದಾರಂತ ಹೇಳಿ ಹೇಳಿದೆವು. ಏಳನೇ ಗುಣಸ್ಥಾನ ಶುದ್ಧೋಪಯೋಗ ಇದೆಯಲ್ಲ ಸುಧಾತಾಯಿ, ಅಲ್ಲಿ ಬಂಧ ಯಾವುದ್ರಿ? ಶುದ್ಧೋಪಯೋಗದಿಂದ ಆಗ್ತಿದೆ. ಬಂಧ ಆಗ್ತಿದೆ ಏನಿಲ್ರಿ, ಚಾರಿತ್ರ ಮೋಹದಿಂದ ಬಂಧ ಆಗ್ತಿದೆ. ಚಾರಿತ್ರ ಮೋಹ ರೂಪದ ಪರಿಣಾಮ. ಅರೆ ಆಗಮದೊಳಗೆ ಎಲ್ಲವನ್ನೂ ಬಿಳಿಸಿ ಹೇಳಿದ್ರೂ ಕೂಡ ನಮಗ ಅದು ಎಲ್ಲಿಯವರೆಗೆ ಅವಶ್ಯಕ ಅನಿಸೋದಿಲ್ಲ. ನಮ್ಮ ಪ್ರಯೋಜನದ ಸಿದ್ಧಿ ಇದರಿಂದ ಆಗ್ತಾ ಇರೋದು ಕಂಡು ಬರುವುದಿಲ್ಲ. ಅಲ್ಲಿಯವರೆಗೆ ಆ ವಿಷಯ ನಮಗೆ ಸ್ಪಷ್ಟ ಆಗುವುದಿಲ್ಲ. ಏಳನೇ ಗುಣಸ್ಥಾನದಲ್ಲಿ ಬಂಧ ಆಗ್ತಿದೆ, ಎಂಟನೇ ಗುಣಸ್ಥಾನದಲ್ಲೇನೂ ಆಗ್ತಿದೆ, ಒಂಬತ್ತನೇ ಗುಣಸ್ಥಾನದಲ್ಲೇನೂ ಆಗ್ತಿದೆ, 10ನೇ ಗುಣಸ್ಥಾನದ ಚರಮ ಸಮಯ 14 ಸಮಯ ಬಾಕಿ ಇರೋ ತನಕ ಆಗ್ತಿದೆ.
ಯಾವುದರಿಂದ? ಶುದ್ಧೋಪಯೋಗದಿಂದ ಆಗ್ತಿದ್ದೀರಿ. ಅರ್ಥಾತ್ ಅಲ್ಲಿ ಇದೆ ಉದ್ಗಲ ಕರ್ಮದ ಉಪಾಧಿಯಲ್ಲ, ಅದರ ಪರದ್ರವ್ಯ ರೂಪದ ಅಶುದ್ಧ ಭಾವ ಇದೆ. ಇಲ್ಲಿ ಪರದ್ರವ್ಯ ಅಂದಿದಾರಲ್ಲ, ಅಲ್ಲಿ ಉದ್ಗಲ ಕರ್ಮ ಸ್ಪಷ್ಟ ಮಾಡಲಿಕ್ಕೆ ಕಾರಣ ಇಷ್ಟ ಇತ್ತು. 6ನೇ ಗುಣಸ್ಥಾನದೊಳಗ ಜೀವದ ಯಾವ ವೇಳೆದೊಳಗ ಪತನ ಆಗ್ತಿದೆಯೋ ಶುದ್ಧದಿಂದ, ಆ ವೇಳೆದೊಳಗ ನಿಯಮದಿಂದ ಅಬುದ್ಧಿಪೂರ್ವಕ ಪರದ್ರವ್ಯದ ಅನ್ಯದ್ರವ್ಯದ ಅವಲಂಬನೆ ಮಾಡ್ತಾನ್ರಿ ಜೀವ. ಕಾರಣ ಏನ? ಅಂಥದ್ದನ್ನ ಉದ್ಗಲ ಕರ್ಮದ ಪ್ರಾಬಲ್ಯ ಇದೆ. 7ನೇ ಗುಣಸ್ಥಾನದೊಳಗ ಉದ್ಗಲ ಕರ್ಮ ಏನೂ ಮಾಡೋದಿಲ್ಲ ಅಂಥೇಳಿ ಪರದ್ರವ್ಯದ ಆಶ್ರಯ ಇಲ್ಲ, ಸ್ವಭಾವದ ಆಶ್ರಯ ಇದೆ. ನಿರಾಕುಲ ಆನಂದದ ಅನುಭವ ಇದೆ, ಅತೀಂದ್ರಿಯ ಸುಖದ ಅನುಭವ ಇದೆ. ಆದರೂ ಕೂಡ ಅಲ್ಲಿ ಅಬುದ್ಧಿಪೂರ್ವಕ ಪರದ್ರವ್ಯದ ಅವಲಂಬನೆ ಇದೆ ಅನ್ರಿ. ಅಥವಾ ಯಾವ ಭಾವದೊಳಗ ಬಂಧಯೋಗ್ಯ ಅಶುದ್ಧತೆ ಇದೆಯಲ್ಲ, ಅದು ತ್ಯಾಗಯೋಗ್ಯ ಅಂತ ಹೇಳಿ ಹೇಳ್ತಾರೆ. ನೋಡ್ರಿ, ಇವರು ಪಂಚಮ ಕಾಲದ ಮುನಿಗಳು. ಅಮೃತ ಚಂದ್ರದೇವ್, ಕುಂದ ದೇವ್, ಅವರಿಗೆ 10ನೇ ಗುಣಸ್ಥಾನ ತನಕ ಯಾವುದು ಇರ್ತಿದೆ, ಬಂಧದ ಕಾರಣ ರೂಪದ ಭಾವದ ಅಂಶ ಏನಿದೆ ಅಲ್ಲ, ಅದರದ ಪರಿಚಯ ಅವರಿಗೆ 6ನೇ ಗುಣಸ್ಥಾನದೊಳಗೆ ಆಗಿರ್ತಿದೆ. ಇನ್ನೂ ಸ್ವಲ್ಪ ಸ್ಪಷ್ಟ ಹೇಳಿದ್ರೆ 4ನೇ ಗುಣಸ್ಥಾನದೊಳಗನ ಆಗಿರ್ತಿದೆ. ಬೇರೆ ರೂಪದಿಂದ ಹೇಳಿದರ ಏನು ಹೇಳೋದು? ಬೇರೆ ರೂಪದಿಂದ ಹೇಳಿದರೆ ಲಕ್ಷಾಂತರ ವರ್ಷಗಳವರೆಗೆ 11 ಅಂಗ 9 ಪೂರ್ವದ ಅವಲಂಬನೆಯನ್ನು ಪ್ರಾಮಾಣಿಕ ರೂಪದಿಂದ ಮಾಡಿದ್ರೂ ಅವನಿಗೆ ಆಗುವುದಿಲ್ಲರಿ ಅದರದ ನಿರ್ಣಯ. ಪರದ್ರವ್ಯ ಯಾವುದ ಇಲ್ಲಿ ಏನು 2 ವಾಕ್ಯದವೋ ಅದರದ 2 ಪ್ರಕಾರದಿಂದ ಅರ್ಥ ಸ್ಪಷ್ಟ ರೂಪದಿಂದ ತಿಳ್ಕೊಳ್ಬೇಕ್ರಿ. ಪರದ್ರವ್ಯ ಯಾವುದ? ಆತ್ಮನ ಅನುಭೂತಿಯ ಸಮಯದಲ್ಲಿ ಕೂಡ ಯಾವ ತನ್ನದೇ ಭಾವ ಕರ್ಮಬಂಧದ ಕಾರಣ ಆಗ್ತಾ ಇದೆಯಲ್ಲ, ಆ ಭಾವ ಪರದ್ರವ್ಯ. ಉದ್ಗಲ ಕರ್ಮದ ಉಪಾಧಿ ರೂಪದ ಸಾಮಗ್ರಿ ಯಾವುದ? ಯಾವ ಸಮಯದೊಳಗ ನಿರಾಕುಲ ಶಾಂತಿಯ ಸುಖದ ಸಾಗರನಾದಂಥ ನಿಜ ತತ್ವದ ಶ್ರದ್ಧೆಯಂತೂ ವರ್ತಿಸ್ತಾ ಇದೆ, ಆದ್ರೆ ಆ ನಿಜ ತತ್ವದೊಳಗೆ ಸ್ಥಿರ ಆಗುವ ಸಲುವಾಗಿ ನಿಜ ತತ್ವದೊಳಗೆ ಶಾಶ್ವತ ಸ್ಥಿರ ಆಗಿರುವಂಥವರ ಅವಲಂಬನೆ ಎಲ್ಲಿದೆ? ಅದ ಏನಿದೆ? ಉದ್ಗಲ ಕರ್ಮದ ಉಪಾಧಿ ರೂಪ ಸಾಮಗ್ರಿ. ಏನ್ ತಿಳಿತಾ ಇದೆ ಏನ್ರಿ? ಮೊದಲನೇ ವಾಕ್ಯ ಏನಿದೆ? ಉದ್ಗಲ ಕರ್ಮದ ಉಪಾಧಿ ರೂಪ ಸಾಮಗ್ರಿ. ಅಲ್ಲೇನಿದೆ? ಶುದ್ಧ ಸ್ವರೂಪದ ಜ್ಞಾನಾನಂದ ಸಾಗರನಾದಂಥ ಆ ಯಾವ ಅರೂಪಿ ಚಿದ್ಘನ ಸ್ವರೂಪದ ಅಂತಃ ತತ್ವ ಇದೆ, ಅದರ ಶ್ರದ್ಧೆ ವರ್ತಿಸ್ತಾ ಇದೆ. ಅದರ ಪ್ರತ್ಯಕ್ಷ ಅದರಲ್ಲೇ ಅಭೇದ ಅನುಭೂತಿ ಆಗ್ತಾ ಇಲ್ಲ. ಆ ಸಮಯದೊಳಗ ಆ ಪ್ರತ್ಯಕ್ಷ ಅದರಲ್ಲೇ ಸ್ಥಿರತೆಯನ್ನು ಸಾಧಿಸುವ ಸದುದ್ದೇಶದಿಂದ ಆ ಯಾರ ಶಾಶ್ವತ ರೂಪದಿಂದ ಸ್ವಭಾವದೊಳಗೆ ಸ್ಥಿರ ಇದ್ದಾರೋ ಅವರ ಅವಲಂಬನೆ ಮಾಡಿ ಯಾವ ಉಚ್ಚ ಪರಿಣಾಮಗಳಾಗ್ತಾ ಇದ್ದಾವೆಯೋ ಅವು ಉದ್ಗಲ ಕರ್ಮದ ಉಪಾಧಿಯಿಂದ ಆಗಿರುವಂಥ ಸಾಮಗ್ರಿ. ಅದು ಒಂದು ಮಾತು. ಎರಡನೇದ ಶುದ್ಧಾತ್ಮನ ಅನುಭೂತಿ ಆಗ್ತಾ ಇದೆ, ನಿರಾಕುಲ ಶಾಂತಿಯ ಸಾಗರ ಉಕ್ಕುತ್ತಾ ಇದೆ.
ಆದ್ರೂ ಕೂಡ ಕರ್ಮಗಳ ಆಶ್ರವಿತ ಆಗಿ ಆತ್ಮಪ್ರದೇಶದೊಳಗೆ ಏಕಕ್ಷೇತ್ರಾವಗಾಹ ರೂಪದಿಂದ ಬಂಧರೂಪದ ಕಾರ್ಯ ಮಾಡಲಿಕ್ಕೆ ಯೋಗ್ಯವಾದಂಥ ಯಾವ ಪರಿಣಾಮದ ಅಂಶ ಇದೆಯಲ್ಲ ಅದು ಪರದ್ರವ್ಯ ಇದೆ. ಇನ್ನು ಇದಕ್ಕಿಂತ ಹೆಚ್ಚಿಗೆ ತಾವೇ ತಿಳ್ಕೊಳ್ಳೋದು. ಅಭಿಪ್ರಾಯದ ಪ್ರಶ್ನೆನೇ ಇಲ್ಲ ತಾಯಿ. ಅಭಿಪ್ರಾಯ ಇಲ್ಲದಿದ್ರೂ ಕೂಡ ಅಶುದ್ಧ ಭಾವ ಸ್ತುತ್ಯಾರ್ಹ ಇಲ್ಲ. ಅಭಿಪ್ರಾಯದ ಯಾವಾಗ ನಿಮಗೆ ಮುಖ್ಯತೆ ಹೇಳೋದಿದೆ ಅಥವಾ ತಿಳ್ಕೊಳ್ಳೋದಿದೆಯಲ್ಲ ಆವಾಗ ಇವು ಗೌಣ ಅದವ್ರಿಗೆ ಅಶುದ್ಧ ಭಾವ. ಆದ್ರೆ ಇಲ್ಲಿ ಅಭಿಪ್ರಾಯದಂತೂ ಪ್ರಶ್ನೆನೇ ಇಲ್ಲ. ಮೂರು ಕಷಾಯ ಚೌಕಡಿ ಹೊರಟು ಹೋಗಿದವ್ರೆ. ಅವರಿಗೆ ಅವ್ರ ತಮ್ಮಲ್ಲೇ ಇರುವಂಥ ದೋಷ ಒಂದೇ, ಏನ ಬಂಧ ಆಗಲಿಕ್ಕೆ, ಜಡ ಕರ್ಮಗಳ ಬಂಧ ಆಗಲಿಕ್ಕೆ ಯೋಗ್ಯವಿರುವಂಥ ಭಾವ ವಿಶೇಷ ಏನಿದೆ ಅಲ್ಲ ಅದುವೇ ದೋಷ ಇದೆ. ಆ ದೋಷ ನಡೆದಿರೋ ವೇಳೆದೊಳಗ ಅತೀಂದ್ರಿಯ ಆನಂದದ ಸಾಗರನಾದಂಥ ಶುದ್ಧಾತ್ಮನ ಶ್ರದ್ಧೆ ವರ್ತಿಸ್ತಾ ಇರ್ತಿದೆ. ಅದರ ಪ್ರತ್ಯಕ್ಷ ಅದರ ಅನುಭೂತಿ ಇಲ್ಲ, ಅದರಲ್ಲಿ ಅಭೇದತೆ ಇಲ್ಲ. ಆ ವೇಳೆದೊಳಗೆ ನಿಯಮದಿಂದ ಆ ಪರದ್ರವ್ಯದ ಅವಲಂಬನೆ ಇದೆ ರೀ. ಅದಕ್ಕೆ ಕರ್ಮದ ಉಪಾಧಿಜನ್ಯ ಸಾಮಗ್ರಿ ಅಂದ್ರೆ ಆ ಪರಿಣಾಮಕ್ಕರೇ, ಆ ಪರಿಣಾಮಕ್ಕೆ. ಮತ್ತು ಯಾವ ಪರಿಣಾಮ ತನ್ನ ಬುದ್ಧಿಯೊಳಗನೂ ಬರ್ತಾ ಇಲ್ಲ, ಅದಕ್ಕೆ ಅಬುದ್ಧಿ ಅಂತಾರ್ರಿ. ಯಾವಾಗೆಲ್ಲ ಅಬುದ್ಧಿಪೂರ್ವಕ ಶಬ್ದ ಬರ್ತಾವಲ್ಲ, ಅರೇ ಎಲ್ಲಿ ಅತೀಂದ್ರಿಯ ಆನಂದದ ಸಾಗರ ಉಕ್ಕುತ್ತಾ ಇದೆ, ನಿರಾಕುಲ ಶಾಂತಿಯ ಸಂವೇದನ ಆಗ್ತಾ ಇದೆ ಆತ್ಮನ ಸರ್ವ ಪ್ರದೇಶದೊಳಗೆ, ಆ ಸಮಯದೊಳಗೆ ಬಂಧಯೋಗ್ಯ ಭಾವ ಎಲ್ಲಿರೋದ? ಆ ಬಂಧಯೋಗ್ಯ ಭಾವ ಅವನ ಲಕ್ಷ್ಯದೊಳಗೆ ಹೇಗೆ ಬರೋ ಸಾಧ್ಯ ಇದೆ? ಆದ್ರೆ ಅದು ತ್ಯಾಗ ಯೋಗ್ಯ ಇದೇನಿಲ್ರಿ. ನನಗೆ ಲಕ್ಷ್ಯದೊಳಗೆ ಬರ್ತಾ ಇಲ್ಲ, ನನಗೆ ಅತೀಂದ್ರಿಯ ಆನಂದದ ಸಂಪೂರ್ಣ ಅನುಭವ ಇದೆ, ಇದ್ರೆ ಇರುವಂತ ಬಿಡ ಅಂಥೇಳಿ ಅನ್ಲಿಕ್ಕೆ ಬರ್ತಿದೆ ಅನ್ರಿ. ಅದೇ ಅರ್ಹಂತರಿಗೆ ಅನ್ಲಿಕ್ಕೆ ಬರೋದಿಲ್ರಿ. ಯಾವಾಗ ಯೋಗ ನಿರೋಧ ಮಾಡಬೇಕಾಗ್ತಿದೆ ರೀ ಅವರಿಗೆ. ಯೋಗದ ಸದ್ಭಾವದೊಳಗ ಯಾವ ಸಾಂಪ್ರದಾಯಿಕ ಆಶ್ರಮ ಆಗ್ತಾ ಇದೆಯಲ್ಲ ಅದು ಕಾಲು ಬಂದ ಮೇಲೆ ಇರಬಹುದು, ಆದ್ರೆ ಮಾಡಬೇಕಾಗುವುದಲ್ಲ. ನನಗೇನು ಕಮ್ಮಿ ಇದೆ? ಶುದ್ಧರಂಥದ್ದನ ಆನಂದ ಇದೆ, ನಾನು ಪರಮಾತ್ಮನ ಇದ್ದೇನೆ ಅಂಥೇಳಿ ಅದನ್ನು ಬಿಡ್ಲಿಕ್ಕೆ ಬರ್ತಿದೆ ಏನ್ರಿ? ಸಕಲ ಪರಮಾತ್ಮ ನಿಖಲ ಪರಮಾತ್ಮ ಆಗ್ಬೇಕಾದ್ರೆ ಕರ್ತವ್ಯ ಮಾಡೋದು ಬೇಕು ಅಥವಾ ಎಲ್ರೇ? ಏನು ಮಾಡ್ತಾರೆ? ಅರೇ ನಮ್ಮ ಬುದ್ಧಿಗೆ ಹೇಗೆ ತಿಳಿದು ಬರೋದು? ಹಾಗಾದ್ರೆ ಅಲ್ಲಿ ಅತೀಂದ್ರಿಯ ಆನಂದದ ಸಾಗರದೊಳಗೂ ಮುಳುಗೇಳ್ತಾ ಇರುವಂಥ ಆ ಭಾವಲಿಂಗಿ ಸಂತ ಅಬುದ್ಧಿಪೂರ್ವಕ ಅಶುದ್ಧ ಭಾವ ಏನು ನಡೀತಾ ಇದೆ ಅದನ್ನ ನಾಶ ಮಾಡುವ ಸಲುವಾಗಿ ಏನು ಮಾಡ್ತಾರೋ? ಅರೇ ಏನು ಮಾಡ್ತಾರೆ ಅನ್ನೋದು ನಮಗೆ ಹೇಗೆ ತಿಳಿಯೋದು? ಆದ್ರೆ ಮಾಡದ ವಿನಃ ಅದು ಆಗುವುದಿಲ್ಲ ನೋಡ್ರಿ. ಯಾವ ದೋಷ ಇದೆಯಲ್ಲ, ಕಾಲೊಳಗೊಂದು ಮುಳ್ಳು ನೆಟ್ಟಿದೆ ರೀ, ಇಷ್ಟು ಉದ್ದ ಇದೆ, ಅದನ್ನು ತೆಗೆದ ನಂತರ ಇನ್ನೊಂದಿಷ್ಟು ಕಣ ಉಳ್ಕೊಂಡಿದೆ ರೀ, ಅದು ತಾನ ಹೋಗ್ತಿದೆ, ಅದನ್ನು ತೆಗಿಲಿಕ್ಕೆ ಬೇಕ್ರಿ. ಹಾಗೇ ಇದೆ ರೀ. ಇದು ಶಲ್ಯ ಇದೆ ನೋಡ್ರಿ, ಅದು ಒಳಗಡೆ ಕರ್ಮದ ಆಶ್ರವಕ್ಕೆ ಕಾರಣ. ಪ್ರಭು ಅರ್ಹಂತರ ಕೂಡ ಎಷ್ಟು ದಿವಸ ಆಗತಿರ್ತಿದೆ ಅಷ್ಟು ದಿವಸ ಆಗತಿರ್ತಿದೆ, ಅದರಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲದವರ ಸಮವಸರಣದ ತ್ಯಾಗ ಮಾಡಿ ಯೋಗ ನಿರೋಧದ ಸಲುವಾಗಿ ಉದ್ಯಮಶೀಲಾದರು ಅನ್ನುವ ವಿವೇಚನೆ ಆಗಮದೊಳಗೆ ಯಾವ ಕಾರಣದಿಂದ ಬಂತಾರೆ? ಯಾವ ಕಾರಣದಿಂದ ಬಂತು? ವಿಚಾರ ಮಾಡೋದ್ರೆ ಐತೇನಿಲ್ರಿ. ಹಾಂ, ಶುಕ್ಲ ಧ್ಯಾನ ಯಾವಾಗ ಆಗ್ತೈತಿ? 6ನೇ ಗುಣಸ್ಥಾನದೊಳಗ್ರೆ
ಏಕತ್ವ ವಿತರ್ಕ ಏನಿದೆ ಇವೆಲ್ಲ ನಾವು ಸ್ವಲ್ಪ ಆಗಮದ ಆಧಾರ ತಗೊಂಡು ನಮಗೆ ಅನಾದಿ ಕಾಲದಿಂದ ಯಾವುದರ ಅವಲಂಬನೆ ಇದೆ ಅದನ್ನು ಬಿಟ್ಟುಕೊಟ್ಟು ನಿರ್ಣಯ ಮಾಡಬೇಕಾಗುತ್ತೆ. ಆಧಾರ ಆಗಮದ್ದು ತಗೊಳ್ಬೇಕು. ಅನಾದಿ ಕಾಲದಿಂದ ಯಾವುದರ ಅವಲಂಬನೆ ಇದೆಯಲ್ಲ, ಯಾವುದರದ ಸ್ಪಷ್ಟ ರೂಪದಿಂದ ಪರದ್ರವ್ಯ, ಸಂಸಾರ, ಸಂಯೋಗ ಅವುಗಳನ್ನು ಬಿಟ್ಟುಕೊಡ್ಬೇಕು. ಅವಾಗ ಇದು ವಿಷಯ ಸ್ವಲ್ಪ ತಿಳಿದಿದೆ. ನಾವು ಮಾಡದ ವಿನಃ ನಮಗೆ ತಿಳಿಯೋದಿಲ್ಲ. ತಿಳಿಯದ ವಿನಃ ನಾವು ದಾಟೋ ಸಾಧ್ಯ ಇಲ್ರಿ. ಎಲ್ಲೇ ಕೂತಿರಲಿ. ಅರೆ ಇಂದ್ರ ಪೂಜಿತ ಏನಿದೆ, ಅರಹಂತ ದಶ ಇದೆ. 100 ಜನ ಇಂದ್ರರ ಪೂಜೆ ಮಾಡ್ತಾ ಇದ್ದಾರೆ. ಅಂಥ ವೇಳೆದೊಳಗೆ ಅವರು ಯೋಗ ನಿರೋಧಿಸೋ ಸಲುವಾಗಿ ಮತ್ತೇನು ಮಾಡಬೇಕಾಗಿದೆ ನಮಗನ್ನಿಸ್ತಿದೆ. ತಟ್ಟೆ ತುಂಬ ಅನ್ನನೂ ತಾನೇ ಊಟ ಮಾಡಬೇಕಾಗಿದೆ, ಚಿಕ್ಕದಾದಂಥ ಮಾತ್ರೇನೂ ತಾನೇ ನುಂಗಬೇಕಾಗಿದೆ. ಇಷ್ಟೆಲ್ಲ ತಿಂದಿದೆ ನೀನು, ಅದೇನ ಹೋಗಲಿ ಬಿಡು ಅನ್ಲಿಕ್ಕೆ ಬರ್ತಿದೆ ಅಂದ್ರೆ ಹಾಗಿರುವುದಿಲ್ಲ ಪ್ರಭು. ಎಷ್ಟಿದೆಯಲ್ಲ ಅದು ಅಲ್ಪ ಇರಲಿ. ಅರೇ ಅದನ್ನು ಅಂಥೇಳಿ ನಮ್ಮ ರತ್ನಾಕರ ಹೇಳಿದ ಕೆತ್ತಿ ಮಿಥ್ಯಾತ್ವದ ಕದವನು ಉತ್ತುಂಗ ಮುಕ್ತಿಯ ಸಲುವಾಗಿ, ಉತ್ತುಂಗ ಮುಕ್ತಿಯ ಸಲುವಾಗಿ ಅದನ್ನು ಕೆತ್ತುತ್ತಾ ಇರಬೇಕಂತಿದ್ದೀರಿ. ಅದು ಮಿಥ್ಯಾತ್ವನೇ ಇದೆ. ಯಾವುದ ಅಬುದ್ಧಿ ಪೂರ್ವಕ ಶುದ್ಧೋಪಯೋಗದ ಸದ್ಭಾವದೊಳಗೆ ಯಾವುದು ಬಂಧಯೋಗ್ಯ ಪರಿಣಾಮ ನಡೀತಾ ಇದೆಯಲ್ಲ ಅದು ಮಿಥ್ಯಾತ್ವನೇ ಇದೆ ರೀ. ಅದನ್ನು ತಾ ಕೆತ್ತಿ ತೆಗೆಯಬೇಕಾಗ್ತಿದೆ. ಸಣ್ಣ ಉದಾಹರಣೆ ಕೊಟ್ಟಿದ್ರಿ. ಸಿದ್ಧ ಭಗವಾನ ಅನಂತ ಭಗವಾನ ಮಾಯಿಕಾಯಿ ಸತ್ತಿ ಇದೆ, ಚಿನ್ನಾತಿ ಮಾಯಿಕಾಯಿ ಜನ ಸತ್ತಿ ತೆಗೆದು ಸತ್ತಿ ತೆಗೆದ್ರೆ ಚಿನ್ನಾತಿ ಕರೆಕ್ಟ್ ಆನಂದ ಐತಿ, ಆದ್ರೆ ಸತ್ತಿ ತೆಗೆದು ಮಿಥ್ಯಾತ್ವವನ್ನು ಛೇದಿಸುವುದರಿಂದ ಹಿಡಿದು ಯೋಗ ನಿರೋಧದವರೆಗೆ ಪ್ರತಿಯೊಂದು ಕಾರ್ಯದೊಳಗೆ ಅದರ ಕಾಲ ಬಂದ ನಂತರ ಆ ಪ್ರಕಾರದ ಕರ್ತವ್ಯ ಜೀವ ಸ್ವಯಂ ಮಾಡಬೇಕಾಗುತ್ತೆ. ತನ್ನಷ್ಟಕ್ಕೆ ತಾನೇ ಯಾವುದೂ ನಾಶ ಆಗುವುದಿಲ್ಲ. ಅರೇ ಜೀವದ ಜ್ಞಾತಾ ಸ್ವಭಾವವನ್ನು ಹೇಳುವ ವೇಳೆದೊಳಗೆ ಯಾವುದರಲ್ಲೂ ನೀನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀ ಜ್ಞಾತಾ ಸ್ವಭಾವದೊಳಗೆ ಉಳಿಯೋದಿದೆ. ಹೀಗೆ ಹೇಳಿದರು. ಇದು ವಿವಕ್ಷಾ ಕಥನೆ ಇದೆ. ಅದರ ಮೈಗೆ ಕೆಸರನ್ನು ಬಳ್ಕೊಂಡ ನಂತರ ಅದನ್ನೆಲ್ಲ ತಾನ ತೊಳಿಬೇಕಾಗುತ್ತೆ. ಮೊದಲೇನು ಮಾಡಬೇಕಾಗೋದ, ಕೆಸರ ಎರಚಿಕೊಳ್ಳೋದನ್ನು ಬಿಡಬೇಕಾಗುತ್ತೆ. ಆಮೇಲೆ ಅದನ್ನು ಯಾವ ಪ್ರಕಾರ ಮೇಲಿನ ತೆಗಿತಾ ಆಮೇಲೆ ಸ್ವಚ್ಛ ಬಟ್ಟೆ ತೊಳೆಯೋದು ಹಾಗೆ ಇದೆ ಅಲ್ಲ, ಹೇಗಿದೆ ಅದು ಎಷ್ಟು ಸೂಕ್ಷ್ಮದಾಗಿರ್ತಿದೆ. ಅದನ್ನೂ ತೆಗಿಬೇಕು, ಅದನ್ನೂ ಸ್ವಚ್ಛ ಮಾಡಬೇಕಾದ್ರೆ ಅದರ ಸಲುವಾಗಿನೂ ಪ್ರಯತ್ನ ಮಾಡಬೇಕಾಗ್ತಿದೆ. ಇಲ್ಲಿ ಪಂಚಮ ಕಾಲದ ಮುನಿಗೆ ಅದರದ್ದು ಪರಿಜ್ಞಾನ ಇದೆ ನೋಡ್ರಿ. ಯಾವುದರ್ದ ಯಾವ ಶ್ರೇಣ್ಯಾರೋಹಣೆ ಮಾಡೋದು ಸಾಧ್ಯನೇ ಇಲ್ಲವೋ ಆ ಶ್ರೇಣ್ಯಾರೋಹಣೆ ಮಾಡಿದ ನಂತರ ಕೂಡ ಯಾವ ದೋಷ ಉಳ್ಕೊಳ್ಳುತ್ತಿದೆಯೋ ಆ ದೋಷವನ್ನು ಜೀವ ಸ್ವಯಂ ತನ್ನ ಪುರುಷಾರ್ಥದ ಮೂಲಕ ತೆಗೆದು ಹಾಕಬೇಕಾಗ್ತಿದೆ. ಇದರ ಪರಿಚಯ ಪಂಚಮ ಕಾಲದ ಮುನಿಗೆ ಇದೆ. ಪಂಚಮ ಕಾಲ ಇರಲಿ, ಚತುರ್ಥ ಕಾಲ ಇರಲಿ, ಯಾವುದೇ ಭೂಮಿ ಇರಲಿ, ಯಾವುದೇ ಕ್ಷೇತ್ರ, ಊರ್ಧ್ವ ಮಧ್ಯ ಯಾವುದೇ ಲೋಕ ಇರಲಿ, ಸಮ್ಯಕ್ ದರ್ಶನದ ವಿಷಯ ಸ್ಪಷ್ಟ ಇದೆ. ದೋಷವನ್ನು ದೋಷ ರೂಪದಿಂದ ಪಂಚಾಸ್ತಿಕಾಯದೊಳಗೆ ಏನು ಹೇಳಿದರು? ಅಶುಭವನ್ನು ಅಶುಭ ರೂಪದಿಂದ, ಶುಭವನ್ನು ಶುಭ ರೂಪದಿಂದ ತಿಳಿಬೇಕಾಗ್ತಿದೆ. ಅವನು ತಿಳಿತಾನೆ ಯಾವ ಸಮ್ಯಕ್ ದೃಷ್ಟಿ. ನಾವೇನು ಮಾಡ್ತೀವಿ? ಅಶುಭ ನಮ್ಮ ಲಕ್ಷ್ಯದೊಳಗೆ ಬಂತು ಅಂತಂದ್ರೆ ಅದರಿಂದ ದ್ವೇಷ ಮಾಡ್ತೇವೆ. ಶುಭ ನಮ್ಮ ಲಕ್ಷ್ಯದೊಳಗೆ ಬಂತು, ಯೋಗ್ಯಿದ್ದೇನೆ ಅಂಥೇಳಿ ಅನ್ನಿಸ್ತೀವಿ. ಶುದ್ಧ ನಮ್ಮ ಲಕ್ಷ್ಯದೊಳಗೆ ಬಂದೇ ಇಲ್ಲ, ಇನ್ನೇನು ಮಾಡೋದಿದೆ?
ಅವು ಎರಡರಲ್ಲೇ ನಮಗೆ ನಿರಂತರ ಏನಿದೆ ಆಟ ನಡೆದದ್ದೇ ಇದೆ ರೀ, ತಾರತಮ್ಯ ರೂಪದಿಂದ. ಅದಕ್ಕೆ ಒಂದು ಕಾರ್ಯ ಮಾಡೋದಿದೆ, ಜ್ಞಾನ ಸ್ವಭಾವದ ಕಾರ್ಯ ಬಸ್ ಯಾವುದಿದೆಯೋ ಅದನ್ನು ಹಾಗೇ ತಿಳಿಯೋದಿದೆ, ಹೇಗಿದೆಯೋ ಹಾಗೆ. ಯಾವುದು ಇದೆಯೋ ಅದನ್ನು ಹೇಗೆ ಇದೆಯೋ ಹಾಗೆ ತಿಳಿಯೋದಿದೆ. ಏನು? ಜ್ಞಾನದ ಸ್ವಭಾವ. ಇನ್ನೊಂದು ಸಲ, ಜ್ಞಾನದ ಸ್ವಭಾವ ಏನಿದೆ? ಯಾವುದು ಇದೆಯೋ ಅದನ್ನು ಹೇಗೆ ಇದೆಯೋ ಹಾಗೆ ತಿಳಿಯೋದು ಮಾತ್ರ ಜ್ಞಾನದ ಸ್ವಭಾವ ಇದೆ. ಇದು ನಮಗೆ ಗೊತ್ತನೇ ಇದೆ. ಆದ್ರೆ ನಮಗೆ ಅದರದ್ದು ಭಾವಭಾಸನ ಆಗ್ತಾ ಇಲ್ರಿ. ಒಂದು ಎರಡನೇದ, ಅಂಥ ಜ್ಞಾನವೇ ನಾನಿದ್ದೇನೆ, ಬೇರೆ ಏನೂ ನನ್ನಲ್ಲೇ ಇಲ್ಲ. ಜ್ಞಾನದ ಸ್ವಭಾವ ಯಾವುದು ಹೇಗಿದೆ ಹಾಗೆ ತಿಳಿಯೋದಿದೆ, ಅದರಲ್ಲಿ ಏನೂ ಮಾಡುವುದು ಜ್ಞಾನದ ಸ್ವಭಾವ ಇಲ್ಲ. ಇದೇನ್ರಿ ನಮಗೆ ಭಾವಭಾಸನ ಅದರದ್ದು? ಯಾವುದು ಹೇಗಿದೆಯೋ ಹಾಗೆ ತಿಳಿಯೋದು ಜ್ಞಾನದ ಸ್ವಭಾವ ಇದೆ. ಅದರಲ್ಲಿ ಏನನ್ನೂ ಹೆಚ್ಚು ಕಡಿಮೆ ಮಾಡೋದು, ಇದರದ್ದು ತೆಗೆದು ಅದಕ್ಕೆ ಹಾಕ್ತೋದ ತಕ್ಕಡಿ, ಅದರದ್ದು ತೆಗೆದು ಇದಕ್ಕೆ ಹಾಕೋದ ಇಲ್ಲ, ಜ್ಞಾನದ ಸ್ವಭಾವ. ಇನ್ನು ಅಂಥ ಜ್ಞಾನವೇ ನಾನಿದ್ದೇನೆ, ಬೇರೆ ಏನೂ ಇಲ್ಲ. ಇಷ್ಟು ಯಾವಾಗ ಜೀವನಿಗೆ ತಿಳಿತಿದೆಯೋ ಆಗ ಏನು ಇದೆಯಲ್ಲ, ಏನು ಇದೆ, ನಿರ್ದೋಷ ಮತ್ತು ದೋಷ ಎರಡೂ ಇದೆ ಅಲ್ಲ. ಎಲ್ಲಿದೆ? ಎಲ್ಲಿದೆ? ನಿರ್ದೋಷ ಮತ್ತು ದೋಷ ಎರಡೂ ಎಲ್ಲಿದೆ? ನನ್ನಲ್ಲೇನೇ ಇದೆ. ಹಾಗಾದ್ರೆ ಅಲ್ಲಿ ಯಾವುದನ್ನು ಯಾವ ರೀತಿ ಯಾವ ಸಮಯದೊಳಗೆ ನಿರ್ವಹಿಸಬೇಕು ಅದು ಆವಾಗ ಅವನಿಗೆ ತಿಳಿತಿದೆ ರೀ. ದ್ರವ್ಯಾರ್ಚಿಕನಯ್ಯ ಪರ್ಯಾಯಾರ್ಚಿಕನಯ್ಯ ಹೇಳಿದ್ರಲ್ಲ, ಯಾವುದರ ಸಲುವಾಗಿ ಹೇಳಿದ್ರು? ಬರೀ ತಿಳಿಯುವ ಸಲುವಾಗಿ ಅಲ್ಲ, ತಿಳಿಯೋದಂತೂ ಮೊದಲಿನ ಮಾತಾಯಿತು. ಯಾವುದರ ಸಲುವಾಗಿ ಹೇಳಿದ್ರು ಅಂತಂದ್ರೆ, ಯಾವಾಗ ಯಾವ ಪಕ್ಷ ವಹಿಸಿದರೆ ತನಗೆ ಲಾಭ ಆಗ್ತಿದೆ, ತನ್ನ ಪ್ರಯೋಜನದ ಶಕ್ತಿ ಆಗ್ತಿದೆ, ಪರ್ಯಾಯದ ಪಕ್ಷನೂ ವಹಿಸಬೇಕಾಗ್ತಿದೆ. ಪಕ್ಷ ವಹಿಸೋದು ಅರ್ಥಾತ್ ನಿಗಾ ಇಡೋದ್ರಿ. ಬರೀ ದ್ರವ್ಯದ ಮೇಲೆ ದೃಷ್ಟಿ ಇಟ್ಟರೆ ನಡೆಯೋದಿಲ್ರಿ, ಮತ್ತು ಪರ್ಯಾಯದ ಮೇಲೆ ಇಡಬೇಕಾಗ್ತಿದೆ ರೀ. ಅದರದ ಆಳ ಎಷ್ಟಿದೆ, ದೋಷದ್ದು ಹಿಡಿತ ಎಷ್ಟಿದೆ, ಇದನ್ನು ತಿಳಿಬೇಕಾಗ್ತಿದೆ. ಅವು ತಿಳಿತಾನ್ರಿ. ತಿಳಿಬೇಕಾಗ್ತಿದೆ ಅಂಥೇಳಿ ನಾವು ಕೃತ್ರಿಮವಾಗಿ ತಿಳಿಯೋ ಪ್ರಯತ್ನ ಮಾಡಿದ್ರೆ ಅದು ನಮಗಾಗೋದಿಲ್ರಿ. ಹಾಗಾದರೆ ಈ ಭೂಮಿಕೆಯೊಳಗೆ ನಾವೇನು ಮಾಡಬೇಕಾಗ್ತಿದೆ? ಬಸ್ ಜ್ಞಾನದ ಸ್ವಭಾವದ ನಿರ್ಣಯ ಮಾಡೋದ, ಅಂಥ ಜ್ಞಾನವೇ ನಾನಿದ್ದೇನೆ, ಇಷ್ಟು ನಿರ್ಣಯ ಮಾಡೋದು. ಇಷ್ಟು ಆದ ನಂತರ ಮುಂದಿನ ಕಾರ್ಯಗಳ ಎಲ್ಲ ಯಾವಾಗ ಯಾವ ರೀತಿ ಮಾಡಿದರೆ ತನ್ನ ಪ್ರಯೋಜನ ತಾನು ಬಂಧದಿಂದ ದೂರ ಉಳಿಬಹುದು, ಇದ್ದಂಥ ಸತ್ತಾದೊಳಗಿರುವಂಥ ದೋಷವನ್ನು ತೆಗೆದು ಹಾಕಬಹುದು. ಅರೇ ಇದವ್ರಿ ಇವಕ್ಕೆಲ್ಲ ನಿಯಮ. ಮೊದಲು ತೊಯಿಸಿಕೊಳ್ಳೋದ್ರಿಂದ ದೂರ ಉಳಿಕಬೇಕ್ರಿ. ಮಳೆ ವೃಷ್ಟಿ ಆಗ್ತಾ ಇದೆ ಅಲ್ಲ, ಮೊದಲು ಆಸರಿಗೆ ಬರಬೇಕ್ರಿ. ಆಮೇಲೆ ಮೈ ಮೇಲಿನ ಬಟ್ಟೆ ಎಲ್ಲ ತೊಯ್ದಿದೆಯಲ್ಲ ಅದನ್ನು ಹಿಂಡಬೇಕ್ರಿ. ಹಿಂಡಿದ್ರೆ ಮುಗಿತೇನ, ಅದನ್ನು ಒಣಗಿಸಬೇಕು. ಹೀಗಿದೆ. ಮೊದಲು ವೃಷ್ಟಿಯಿಂದ ತಪ್ಪಿಸಿಕೊಳ್ಬೇಕು. ಅದೇ ಪ್ರಕಾರ ಒಮ್ಮೆಮ್ಮೆ ಬಂಧದ್ದು ಯಾವ ತೀವ್ರತೆ ಕಾಣಿಸ್ತಿದೆ ಆ ವೇಳೆದೊಳಗ ಏನಿದೆ ಅಲ್ಲ ಅದ ಆವಿ ಅದೇನು ಮಾಡ್ತಿದ್ದೀರಿ? ಏನಾದರೂ ಬಂತು ವಿಪತ್ತ ಅಂತ ಹೇಳಿ ತಿಳಿದ ಕೂಡಲೇ ಏನು ಮಾಡ್ತಿದೆ? ಎಲ್ಲ ಒಳಗೆ ಸಂಕುಚಿತ ಮಾಡಿಕೊಳ್ತಿದೆ. ಹಾಗೆ ಸಮ್ಯಕ್ ದೃಷ್ಟಿಯ ಜ್ಞಾನ ಇನ್ನೇನು ವಿಪತ್ತು ಬರೋದಿದೆ ಅಂಥೇಳಿ ಸಂಕೇತ ಬಂದು ಅಂತಂದ್ರೆ ಇರ್ತಿದೆ ಅಲ್ಲೇ, ಎಡಗನ್ನ ಅದರ್ತಾ ಇದೆ ಹೇಳ್ತಾರನಲ್ರಿ, ಕಣ್ಣು ಹಾರ್ತಾ ಇದೆ ಅದರ್ತಾ ಇದೆ, ಬಲಗಣ್ಣು ಹಾರ್ತಾ ಇದೆ, ಅಪಶಕುನ ಆಯಿತು, ಒಳ್ಳೆಯದಿದೆ, ಇದೆಲ್ಲ ಹೇಳ್ತೇವಲ್ಲ.
ಅದು ಬರೀ ಅಷ್ಟು ತಿಳ್ಕೊಳ್ಳುವ ಸಲುವಾಗಿಲ್ಲ, ಯಾವುದು ಒಳ್ಳೆಯದು ಇಲ್ಲ ಅಂಥೇಳಿ ಸಂಕೇತ ಸಿಗ್ತಾ ಇದೆಯಲ್ಲ ಬಲಗನ್ ಸ್ತ್ರೀಯರಿಗೆ, ಬಲಗನ್ನ ಯಾವಾಗ ಅದರ್ತಾ ಇದೆಯಲ್ಲ ಆ ವೇಳೆದೊಳಗೆ ಆದಷ್ಟು ತತ್ವದ ಆಶ್ರಯ. ಅದು ಬರೀ ಸಂಕೇತ ಇದೆ, ಯಾವುದರದ ವಿಪತ್ತು ಬರುವುದರ ಸಂಕೇತ ಇದೆ. ಅರೆ ಸಂಕೇತ ಕೂಡ ಒಳ್ಳೆಯದಿದೆಯಲ್ಲ, ಸಂಕೇತ ನೀಡುವುದರಿಂದನೇ ನಾನು ಸಾವಧಾನ ಇರಬಹುದು. ಅಷ್ಟು ಉದ್ಯಮ ಮಾಡುವುದಿದೆ, ಭಯ ಪಡೋದಾ, 10 ಜನರಿಗೆ ಹೇಳೋದಾ ಇಲ್ಲಲ್ಲಿ. ಅದು ಮಂತ್ರ ತಂತ್ರದಂತೂ ಪ್ರಶ್ನೆನೇ ಇಲ್ಲ. ಅದಕ್ಕೆ ಲೋಕದೊಳಗೆ ಏನಿದೆಯಲ್ಲ ಅದೆಲ್ಲ ಯೋಗ್ಯ ಇದೆ. ಬಸ್ ನೀನೊಬ್ಬನೇ ಅಪ್ರಾಮಾಣಿಕನಿರುವೆ. ಬದಲಿ ಮಾಡ್ಬೇಕಂತೀವ್. ಬದಲಿ ಮಾಡೋದ್ಲ ಎಲ್ಲಿ? ತನ್ನಲ್ಲಿ. ಧ್ರುವ ದ್ರವ್ಯದ ನಿರ್ಣಯ ಮಾಡೋದು, ಜಿನವಾಣಿಯ ಅವಲಂಬನೆ ಮಾಡೋದು, ಇವೆಲ್ಲ ಆದವ್ರೆ ವಿಪತ್ತಿನಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ. ಇನ್ನು ಯಾವಾಗ ವಿಪತ್ತು ಇಲ್ಲನ ಆ ವೇಳೆದೊಳಗ ಪರ್ಯಾಯದ ಜ್ಞಾತ ಉಳಿಯೋ ಪ್ರಯತ್ನ ಮಾಡೋದು. ಹೀಗೆ ಪ್ರಯೋಜನದ ಸಿದ್ಧಿ ನಮ್ಮ ಭೂಮಿಕೆದ್ದು ಬೇರೆ ಇದೆ, 4ನೇ ಗುಣಸ್ಥಾನದ ಭೂಮಿಕೆದ್ದು ಬೇರೆ ಇದೆ, ಮುನಿ ಅವಸ್ಥಾದ ಭೂಮಿಕದ್ದ ಬೇರೆ ಇದೆ, ಅರಹಂತರದ್ದು ಬೇರೆ ಇದೆ ರೀ, ಸಿದ್ಧರ್ದ ಬೇರೆ ಇದೆ. ಸಿದ್ಧರ್ದೇನಿದೆ? ಬಸ್ ಎಲ್ಲ ಯಾವ ಯಾವ ಕಾರಣಗಳಿದ್ದು ಆ ಕಾರಣಗಳದ್ದೆಲ್ಲ ಅಭಾವ ಆಗಿದೆ, ದುಃಖದ ಕಾರಣಗಳದ್ದು. ಹೀಗಾಗಿ ಅವರೇನು ಮಾಡೋದಿದೆ? ಅವ್ಯಾಬಾಧ ಸುಖದ ಭಾಜನಾಗಿ ಉಳಿದಿದ್ದಾರೆ. ಅದಕ್ಕೆ ಅವರವರ ಭೂಮಿಕೆಯ ಕರ್ತವ್ಯ ಅವರವರ ಯೋಗ್ಯ ರೂಪದಿಂದ ಮಾಡಿದರ ಯಾರ ಕಡೆ ನೋಡಬೇಕು ಆಗಿಲ್ಲ, ಯಾವುದರ ಆಶ್ರಯ ಮಾಡಬೇಕಾದಂಥ ಪ್ರಶ್ನೆನೂ ಬರಬೇಕು.